ಮಿಸ್ಟರ್ ಲೋಕೇಶ್, ಹಾ ನೀವೆಷ್ಟು ಲಕ್ಕಿ ಗೊತ್ತಾ? ಗೊತ್ತು. ದೊಡ್ಡ ದೊಡ್ಡ ಸ್ಟಾರ್ಸ್ ಮೇಡಮ್ ಡ್ಯಾನ್ಸ್ ಮಾಡಿದ್ದಾರೆ, ನೀವು ಒಬ್ರಾದ್ರಿ ಇವಾಗ. ಇಟ್ಸ್ ಅನ್ ಆನರ್ ಟು ಶೇರ್ ದ ಸ್ಟೇಜ್ ವಿತ್ ಹರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ನಮ್ಮ ಜೊತೆ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ದ ಲವ್ಲಿ ಎವರ್ ಬ್ಯೂಟಿಫುಲ್ ಅಂಬಿಕಾ ಅವರಿದ್ದಾರೆ. ಇವತ್ತು ಕೂಡ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅಮ್ಮ, ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಬನ್ನಿ ಕೂತು. ಯಾರ ಇದು ಕೇರ್ ಯಾವನ್ನೆಲ್ಲ ಒಳಗಡೆ ಬಿಟ್ಟಿರೋದು? ನಾನ್ ಅಂಬಿಕಾ ಅವ್ರನ್ನ ಮೀಟ್ ಮಾಡ್ಬೇಕು. ಹುಷಾರು, ಅಲ್ಸೆಟನ ಉದ್ರೋಗ್ಬಿಟ್ಟು. ನಾನ್ ಅಂಬಿಕಾ ಅವ್ರನ್ನ ಮೀಟ್ ಮಾಡ್ಬೇಕು. ಮಿಸ್ ಸಾವರಾಣಿ ಅವರೇ, ಫಸ್ಟ್ ಆಫ್ ಆಲ್ ತಮ್ದು ರಾಂಗ್ ಎಂಟ್ರಿ. ಈ ಹಾಡು ನಾಗರಾವ್ ಸಿನಿಮಾದು. ಅಂಬಿಕಾ ಅವ್ರಿಗೂ ನಾಗರಾವ್ ಸಿನಿಮಾಗೂ ಈ ಹಾಡಿಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಏನಿದೆ? ಹಾಡ್ಗೂ ಅಂಬಿಕಾ ಅವ್ರಿಗೂ ಸಂಬಂಧ ಇಲ್ದೇ ಇರ್ಬೋದು, ಆದ್ರೆ ನನಗೂ ಇವ್ರ ಜೊತೆ ಇರುವ ದ್ವೇಷಕ್ಕೂ ಸಂಬಂಧ ಇದೆ. ನನ್ ಜೊತೆ ದ್ವೇಷನ? ದ್ವೇಷನ? ದ್ವೇಷ ಅಲ್ಲ ಅಂತಾರೆ. ಹಂಗತಾನೆ ಮಾಡಿದಾರು. ದ್ವೇಷ ಯಾಕಮ್ಮ? ಇಲ್ಲ, ಫಸ್ಟ್ ದ್ವೇಷ ಅಂದ್ರು, ಆಮೇಲೆ ಅಂದ್ರು ಊಫಿ ಊಫಿ ಅಂತ. ಹೌದಾ? ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ವಾ, ಇದು 100? ಇವತ್ತಾದ್ರೂ ವರಲಕ್ಷ್ಮಿ ಅವ್ರ ವಯಸ್ಸನ್ನ ಒಪ್ಕೊಂಡಿದ್ದಾರೆ. ಅವ್ರಿಗೆ ಆಲ್ರೆಡಿ 100 ವರ್ಷ ಆಗೋಗಿದೆ. ಹೇಳಿ, 100 ವರ್ಷದ ನಾಗಿಣಿ ಅವರೇ, ತಮ್ಮ ದ್ವೇಷ ಏನು? ನಾನು ಇವ್ರಿಗೆ ಹೇಳ್ತೀನಿ. ಹೇಳಿ. ಅಂಬಿಕಾ ಅವರೇ, ಹೌ ಆರ್ ಯು? ಹಾವ್ ಆರ್ ಯು? ನಾನು ಗರುಡರೇಗೆನಲ್ಲಿ ಹಾವ್ ಆರ್ ಯು ಈಗ ಇಲ್ಲ. ಹೌ ಆರ್ ಯು ಅಲ್ಲಪ್ಪ, ಅದು ಹೌ ಆರ್ ಯು. ಅದು ಮನುಷ್ಯ ಕೇಳೋದು. ನಾನ್ ಯಾರು? ಒನ್ ಅಂಡ್ ಓನ್ಲಿ ಹಾವ್ ಲಕ್ಷ್ಮಿ. ಸುಜಾ, ನೋಡಿದಿರಾ ಅವ್ರು ಏನಂದ್ರು? ನಾನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ವಾ? ರೇ, ನೀವು ಈ ಗೆಟಪ್ ಹಾಕೊಂಡು ವರ್ಲ್ಡ್ ಫೇಮಸ್ ಅನ್ಬಾರೋದು. ಒನ್ ಅಂಡ್ ಓನ್ಲಿ ಹುತ್ತ ಫೇಮಸ್ ಅನ್ಬೇಕು ನೀವು. ಈಗ ಏನ್ ಮಾತಾಡ್ಬೇಕು ನನ್ನ ಹತ್ರ? ಮನುಷ್ಯರಾದ್ರೆ ಹೌ ಆರ್ ಯು ಅಂತ ಕೇಳ್ತಾರೆ. ನಾವು ಸ್ನೇಕ್, ಅದಕ್ಕೆ ಹಾವ್ ಆರ್ ಯು ಅಂತ ಹೇಳ್ಬೇಕು ಅಂತ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ರು. ಸರಿ. ಹೌ ಆರ್ ಯು? ನಿಮ್ಮ ಮಮ್ಮಿ ಇನ್ನು ಏನೇನ್ ಹೇಳ್ಕೊಟ್ಟಿದ್ದಾರೆ? ಬೇಕಾದಷ್ಟು ಹೇಳ್ಕೊಟ್ಟಿದ್ದಾರೆ. ಯಾರಾದ್ರೂ ನಿನ್ ಫೇವ್ರೇಟ್ ಸ್ಟಾರ್ ಯಾರು ಅಂದ್ರೆ ಅನಂತ್ ನಾಗ್, ಶಂಕರ್ ನಾಗ್ ಅಂತ ಮಾತ್ರ ಹೇಳ್ಬೇಕು ಅಂತ ಹೇಳ್ಕೊಟ್ಟು. ನಾಗು. ಓಹೋ. ಸೀರಿಯಲ್ ವಿಷಯಕ್ಕೂ ಹೇಳಿದಾರ್ ಗೊತ್ತಾ? ನೀನ್ ಸೀರಿಯಲ್ ನೋಡೋದೇ ಆದ್ರೆ ಕಲರ್ ಸೂಪರ್ ಅಲ್ಲಿ ಬರತ್ತಲ್ಲ, ಸರ್ಪ ಸಂಬಂಧ, ಅದನ್ನ ಮಾತ್ರ ನೋಡು ಅಂತ ಹೇಳಿದಾರೆ. ಸೊ ಇವರ ಎಲ್ಲ ಸಂಬಂಧನೂ ಸರ್ಪರ ಜೊತೆನೆ. ಸರ್ಪ ಸಂಬಂಧಿಗಳು. ಹಾಗೆ ಅಂಬಿಕಾ ಅವ್ರೆ, ಹೇಳಿ. ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾರೆ, ಸರಿ, ಎಲ್ಲಿಗ್ ಹೋದ್ರು ಪರವಾಗಿಲ್ಲ, ಗರುಡ ಮಾಲ್ ಹತ್ರ ಮಾತ್ರ ಹೋಗ್ಬೇಡ ಅಂತ ಹೇಳಿ. ಇಷ್ಟೆಲ್ಲ ಗರುಡ ಮಾಲ್ ಹೋಗ್ಬಾರ್ದು. ಇಷ್ಟೆಲ್ಲ ಹೇಳ್ಕೊಟ್ಟಿರೋರು ಚೆನ್ನಾಗಿ ನಡೀತಾ ಇರೋ ಶೋ ಮಧ್ಯದಲ್ಲಿ ರಾಂಗ್ ಎಂಟ್ರಿ ತಗೋಬಾರ್ದು ಅಂತ ಹೇಳ್ಕೊಟ್ಟಿಲ್ವಾ? ಅದಕ್ಕೊಂದು ಕಾರಣ ಇದೆ. ಏನ? 12th May 1982 ಅವತ್ತಿಂದ ನನ್ಗೆ ಅಂಬಿಕಾ ಮೇಡಮ್ ಮೇಲೆ ತುಂಬಾ ದ್ವೇಷ ಇದೆ. ನನ್ ಮೇಲೆ ಯಾಕೆ ದ್ವೇಷ? 82 ಅಲ್ಲಿ ಹೌದು. ಏನ್ ಮಾಡಿದ್ರು? ಏನ್ ಮಾಡಿದ್ರ? ಗರುಡ ರೇಖೆ ಸಿನಿಮಾ ನೋಡಿಲ್ವಾ? ಹೌದು. ಇದೇ ಅಂಬಿಕಾ ಮೇಡಮ್ ಇವ್ರ ಬಾಯ್ ಫ್ರೆಂಡ್ ಪ್ರಣಯ ರಾಜ ಶ್ರೀನಾಥ್ ಜೊತೆ ಸೇರ್ಕೊಂಡು, ಆ ವಜ್ರಮುನಿನು ಅವ್ರ ಜೊತೆ ಸೇರ್ಕೊಂಡು ನಿಧಿನ್ ನೋಡಿದ್ರು. ಅದನ್ನ ತಗೊಳಕ್ ಆಸೆ ಪಟ್ರು. ಅದನ್ನ ಕಾಪಾಡೋಕೆ ನನ್ ಬಾಯ್ ಫ್ರೆಂಡ್ ಬುಸ್ ಬೇಬಿ ಬಂದ. ಬುಸ್ ಬೇಬಿನ ಇವ್ರ ಬಾಯ್ ಫ್ರೆಂಡ್ ಪ್ರಣಯ ರಾಜ ಶ್ರೀನಾಥ್ ಕೊಂದ್ ಹಾಕ್ಬಿಟ್ರು. ಇದು ಸುಳ್ಳು. ನನ್ ಬಾಯ್ ಫ್ರೆಂಡ್ ಪ್ರಣಯ ರಾಜ ಅಂತ ಹೇಳಿದ್ರಲ್ಲ, ಅವರು ಏನು ಆತರ ಏನ್ ಮಾಡ್ಲಿಲ್ಲ. ವಜ್ರಮುನಿ ಅವರು ಪ್ರಭಾವರವರೇ ಮಾಡಿದ್ದು. PR ಏನ್ ಮಾಡ್ಲಿಲ್ಲ. ಪ್ರಣಯ ರಾಜ ಗರುಡ ರೇಖೆ ಪಿಕ್ಚರ್ ನಲ್ಲಿ ಅದಾಗಿದ್ ನಿಜ. ಹೌದು, ನಿಜ. ಅವತ್ತಿಂದ ನನ್ ಬಾಯ್ ಫ್ರೆಂಡ್ ಬುಸ್ ಬೇಬಿ ಇಲ್ದೆ ನಾನು ಒಂಟಿ ಆಗ್ಬಿಟ್ಟಿದ್ದೆ. ನನ್ನ ವಯಸ್ಸಿನ ಎಲ್ಲಾ ಹಾವುಗಳಿಗೂ ಬಾಯ್ ಫ್ರೆಂಡ್ ಸಿಕ್ಕು ಅವ್ರು MG ರೋಡಲ್ಲಿ ಡೇಟಿಂಗ್ ಮಾಡಿ ಆಮೇಲೆ ಮದ್ವೆ ಮಾಡ್ಕೊಂಡು ಗರ್ಭಿಣಿಯಾಗಿ ಸೀಮಂತ ಆಗಿ ಮೊಟ್ಟೆನೂ ಇಟ್ರು. ನಂಗ್ ಮಾತ್ರ ಹಾಫ್ ಬಾಯಿಲ್ಡ್ ಎಗ್ಗೂ ಸಿಕ್ಕಿಲ್ಲ. ಅದಕ್ಕೆ ನನ್ ಮೇಲೆ ಕೋಪ ಅಲ್ಲ.
ಅಲ್ಲಿ ಆ ಪಿಕ್ಚರ್ ಅಲ್ಲಿ ನಿಮ್ ಬುಸ್ ಬೇಬಿನ ಸಾಯಿಸ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ? ಹೋಗಿ ನೀವು ಶ್ರೀನಾಥ್ ಅವ್ರ ಹತ್ರ ಕೇಳ್ಬೇಕು. ಆಗಲ್ಲ, ಶ್ರೀನಾಥ್ ಅವ್ರ ಹತ್ರ ಕೇಳಕ್ಕಾಗಲ್ಲ. ಯಾಕ್ ಗೊತ್ತಾ? ಓಕೆ, ಅವ್ರ ಹತ್ರ ಗರುಡ ರೇಖೆ ಇದೆ, ಅದಕ್ಕೆ ನಾವು ಹೋಗಕ್ಕಾಗಲ್ಲ. ಅದಕ್ಕೆ ನೀವು ಅಂಬಿಕಾ ಅವರೇ ಹೇಳಿ. ನೀವ್ ಸೌತ್ ಇಂಡಿಯನ್ ಫೇಮಸ್ ಸ್ಟಾರ್ ತಾನೆ? ಹೌದು ಎಲ್ಲಾ ಹೀರೋಗಳು ನಿಮ್ ಜೊತೆ ಆಕ್ಟ್ ಮಾಡಿದಾರ ತಾನೆ? ಹೌದು. ಈಗ ಯಾರ ಹತ್ರ ಗರುಡ ರೇಖೆ ಇಲ್ವೋ ಅಂತ ಒಬ್ಬ ಬೆಸ್ಟ್ ಹೀರೋನ ನನಗೆ ಸಜೆಸ್ಟ್ ಮಾಡ್ಬೇಕು. ಇಲ್ಲಿದೆ ಮ್ಯಾಟ್ರ್. ಒಂದು ಹೀರೋ ಹೆಸರು ನಿಮಗೆ ಹೇಳ್ಬೇಕು. ಹೌದು, ಬಾಯ್ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ನೀವು ಗರುಡ ರೇಖೆ ಇರಬಾರ್ದಂತೆ ಹೀರೋಗೆ. ಹೀರೋಗೆ ಗೆರಡರೇಗೆ ಇರಬಾರದು. ಹೌದು. ನನ್ನ ಪ್ರೊಫೆಷನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಅವರು. ಸರಿ, ಯಾರು ಬರೋ ಹೆಸರು? ಅಮ್ಮ ಆಕ್ಚುಲಿ ಕರೆಕ್ಟು. ಕರೆಕ್ಟ್ ಅಲ್ವಾ? ಇಜಿಲಾನ್ ನಿನ್ ಬಾಯ್ ಫ್ರೆಂಡ್ ಮಾಡ್ಕೊಂಬಿಡು. ಅವರು ಗರುಡ ರೇಖೆ ಅನ್ನು ಕೂದ್ಲು ಇಲ್ಲ ಅವ್ರ ಹತ್ರ. ಕರೆಕ್ಟ್. ಬೆಸ್ಟ್ ಹೀರೋ ಬೇಕು ಅವ್ರಿಗೆ. ನೀವು ಹೀರೋ ತರ ಇದ್ದೀರಾ. ನನಗೆ ಇನ್ನೊಂದು ಹೆಣ್ಣು ಮಗುವಿಂದ ಬಾಯ್ ಫ್ರೆಂಡ್ ನ ಕಿತ್ಕೊಳಕ್ ಇಷ್ಟ ಇಲ್ಲ. ಈ ಜಿಲ್ಲಾ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಗೆ ಮೀಸಲು. ನಾನು ಒನ್ ಅಂಡ್ ಓನ್ಲಿ ಹಾವಲಕ್ಷ್ಮಿ. ಸುಮ್ಮನೆ ಬಂದು ಯಾರ ತರ ಮಾತಾಡ್ತಾ ಇರ್ಬೇಕಾದ್ರೆ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಿಲ್ಲ. ಹೋಗಮ್ಮ. ಇಷ್ಟೊತ್ತಿಗೆ ನನ್ ಬುಸ್ ಬೇಬಿ ಇದ್ದಿದ್ರೆ ಟುಸ್ ಬೇಬಿ ಆಗಿರೋದು. ಅನಕೊಂಡ ಆಗಿರ್ತಿದ್ದ, ಹಾಲಿವುಡ್ ಸಿನಿಮಾಲ್ ಮಾಡಿರ್ತಿದ್ದ, ಹೌಸ್ಕರ್ ಪ್ರಶಸ್ತಿ ತಗೊಂಡಿರ್ತಿದ್ದ. ಹೌಸ್ಕರ್ ಇಲ್ಲ, ಅದರಲ್ಲೂ ಹಿಂಗ್ ಮಾಡ್ತಾ ಅಳ್ತಾ ಇರುವಾಗ ಅಯ್ಯೋ ಪಾಪ ಅಲ್ಲ. ಏನೇನಿದೆಯೋ ಅವ್ರಿಗೆ ಕಷ್ಟಗಳು. ಸೃಜಾ, ಹಾ ಈಗ ಒಂದು ಕಂಡೀಷನ್ ಹಾಕ್ತೀನಿ. ಹಾ ಆ ಕಂಡೀಷನ್ಗೆ ಏನಾದ್ರೂ ಅಂಬಿಕಾ ಅವರು ಒಪ್ಕೊಂಡು ನಾನು ಹೇಳ್ದಂಗೆ ನಡ್ಕೊಂಡ್ರೆ ಹಾವಿನ ದ್ವೇಷ ಇಲ್ಲಿಗೆ ಮುಗಿಯತ್ತೆ. ಓಹೋ, ಅವರನ್ನು ಒಪ್ಸೋ ಜವಾಬ್ದಾರಿ ನಿಂದು. ಏನ್ ಹೇಳಪ್ಪ, ಏನ್ ಮಾಡ್ಬೇಕು? ಅವರು ನನ್ನಷ್ಟೇ ಚೆನ್ನಾಗಿ ಹಾವಿನ ಡ್ಯಾನ್ಸ್ ಮಾಡ್ಬೇಕು ನನ್ ಜೊತೆ. ಈಗ ನೀವು ಮಾಡಿದ ಹಾವು ಡ್ಯಾನ್ಸಿಗೆ ಎಲ್ರು ಒಂಥರ ಆಗಿದ್ದಾರೆ. ಈಗ ನಾನು ಡ್ಯಾನ್ಸ್ ಮಾಡಿದ್ರೆ ಈ ಸ್ಟೇಜಿನ ಗತಿ ಏನು, ಇಲ್ಲಿ ಇರೋವರ ಗತಿ ಏನು, ನನ್ನ ಗತಿ ಏನು? ನಿಮ್ಮ ಗತಿ ಏನು? ಬೇಕಾಗಿಲ್ಲ, ಬೇಡ, ನೀವೇ ಹಾಡಿ. ನಾನ್ ಮಾಡಿರೋ ಹಾವಿನ ಡ್ಯಾನ್ಸ್ ನೋಡಿ ಎಲ್ರು ಕಣ್ಣು ಮುಚ್ಕೊಂಡಿದ್ದಾರೆ. ನೀವ್ ಮಾಡೋ ಹಾವ್ ಡ್ಯಾನ್ಸ್ ನೋಡಿ ಎಲ್ರು ಕಣ್ ತೆರೆದು ಚಪ್ಪಾಳೆ ಹೊಡಿತಾರೆ. ಇಲ್ಲ, ಅವರು ಕಣ್ಣು ಮುಚ್ಕೊಂಡಿದ್ದಾರೆ ಅಂದ್ರೆ ನೀವು ಮಾಡಿದ ಡ್ಯಾನ್ಸ್ ನೋಡಿ ಆ ಆನಂದದಲ್ಲಿ ಹಂಗಿದ್ದಾರೆ ಅವರು. ಬನ್ನಿ, ಒಂದು ಬಾರಿ, ಒಂದೇ ಒಂದು ಬಾರಿ. ಯಾಕೆ ಸುಮ್ನೆ ಹಾವಿನ ದ್ವೇಷ? ಅದು ಯಾವ್ದೋ ನಾರ್ಮಲ್ ಹಾವಾದ್ರೆ ಪರವಾಗಿಲ್ಲ, ಈ ತಲ್ ಕೆಟ್ಟರು ಹಾವಿದ್ದಾರೆ. ಹೌದೌದೌದು. ಮ್ಯೂಸಿಕ್. ಇದು ಹಾವಿನ ಹಾಡು ತರ ಇಲ್ಲ, ಇದು ಏನೋ ಬೇರೆ ಏನೋ. ಅಲ್ಲ, ಈ ಇಲ್ಲ, step ತಳ್ತಾ ಇದೆ ಅಲ್ವಾ? ಹೌದು, ಹಾವಲಕ್ಷ್ಮಿಗೆ ಗಾಡಿ ತಳ್ಳೋದಲ್ಲ, ಸೃಜಾ, ಇದು ಸ್ಲೋ ಮೋಷನ್ ಅಲ್ಲಿ ತೆಂಗಿನಕಾಯಿ ತುರ್ದಂಗಿದೆ. ಸೃಜಾ, ಕರೆಕ್ಟ್. ಈ ಹಾವಲಕ್ಷ್ಮಿಗೆ ಈ ಸ್ಟೆಪ್ ಗೊತ್ತು, ಈ ಸ್ಟೆಪ್ಪು ಗೊತ್ತು. ಆಮೇಲೆ ನೀವು ಈ ಸ್ಟೆಪ್ ಮಾಡಿದ್ರು ನಮ್ದು ಒಂದೇ ರಿಯಾಕ್ಷನ್. ಇಲ್ಲ, ಈ ಸ್ಟೆಪ್ ಮಾಡಿ, ಇಲ್ಲಾಂದ್ರೆ ಈ ಸ್ಟೆಪ್ ಮಾಡಿ. ಈಗ ನಾನು ನೀವು ಮಾಡೋಣ. ಓಕೆ, ಬನ್ನಿ. ಹಾಕಲ್ಲ ಮ್ಯೂಸಿಕ್. ಅಮ್ಮ, ಒನ್ ಅಂಡ್ ಓನ್ಲಿ ಹಾವಲಕ್ಷ್ಮಿ ಪುಂಗಿ ಓದಿ ತೋರ್ಸಮ್ಮ ಅಂತಪ್ಪ. ಹಾಕೋ ಮ್ಯೂಸಿಕ್, ಮ್ಯೂಸಿಕ್ ಹಾಕೋ. ನನ್ನ ಅಭಿನಯನ ನೋಡಿ, ನನ್ನ ನೃತ್ಯ ನೋಡಿ ಸುಜಾನೆ ಫಿದಾ ಆಗ್ಬಿಟ್ಟಿದ್ದಾರೆ. ಪುಂಗಿ ಓದವ ಹಾಕಪ್ಪ ಸಾಂಗು. ಅಮ್ಮ ತಾಯಿ, ಪುಂಗಿ ಊದೋದು ಹಿಂಗಮ್ಮ. ಹೌದಾ? ಇದು ಒಲೆ ಉರಿ ಹಾಕೋದು. ಇದು ಒಲೆ ಉರಿ ಉಪ್ಪು ಅಂತ, ಹಾಗೆ ಪುಂಗಿ ಊದೋದು ಹಿಂಗ್ ಊದ್ಬೇಕು. ಸೃಜಾ ಒನ್ ಅಂಡ್ ಓನ್ಲಿ ಏನ್ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾಳೆ. ನಾ ಪುಂಗಿ ಊದ್ಲೇ ಇಲ್ಲ, ನಾವು ಆಲ್ಗಾ ಊದಿದ್ದು. ಎನಿವೇ, ಅಂಬಿಕಾ ಮೇಡಮ್, ಇಷ್ಟು ವರ್ಷ ದ್ವೇಷ ಎಲ್ಲ ಹೋಯ್ತು. ತುಂಬಾ ಥ್ಯಾಂಕ್ಸ್. ಒಂದು ತುಂಬಾ ಖುಷಿ ಆಯ್ತು, ನೀವು ನನ್ನಷ್ಟೇ ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ಮಷ್ಟು ಬ್ಯೂಟಿಫುಲ್
ಅಷ್ಟು ಬ್ಯೂಟಿಫುಲ್ ಅಲ್ಲ, ಬಟ್ ಇದ್ರೂನು ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಅಬ್ಬಾ. ಅಂತ ವರಲಕ್ಷ್ಮಿಗೆಲ್ಲ ಡ್ಯಾನ್ಸ್ ಮಾಡಿಸ್ಬಿಟ್ರಲ್ರಿ. ಇಲ್ಲ ಇಲ್ಲ ಇಲ್ಲ, ಅವರ ದ್ವೇಷ ಫಿನಿಶ್ ಆಯ್ತು, ಈಗ ನನ್ ದ್ವೇಷ ಶುರು ಆಗಿದೆ. ಆದ್ರೆ ಒಂದೇ ಒಂದು ಲೈಫಲ್ಲಿ ಫಸ್ಟ್ ಟೈಮ್ ರಿವರ್ಸಲ್ ಹೋಗಿದ್ದು ಹಾವು ಇದಂದೆ. ಎಲ್ಲೂ ನೋಡಿಲ್ಲ ನಾನು, ರಿವರ್ಸಲ್ ಹೋಗ್ಬೇಕಾಗಿದ್ದು. ಅಮ್ಮ, ಇವಾಗ ನೀವು ನಿಮ್ಮ ಸಿನಿಮಾಗಳು ನೋಡಿ ಒಂದು ಟ್ರೆಂಡೇ ಸ್ಟಾರ್ಟ್ ಆಗಿತ್ತು. ಅಂಬಿಕಾ ಸೀರೆ, ಅಂಬಿಕಾ ಹೇರ್ ಸ್ಟೈಲು, ಅಂಬಿಕಾ ಮೇಕಪ್, ಈ ತರದೆಲ್ಲ ಹೇಗಿತ್ತು ಆ ಒಂದು ಪೀರಿಯಡ್? ಹೇಗಿತ್ತು? ಅದೇ ನಾನು ಆಕ್ಟ್ ಮಾಡೋ ಟೈಮ್ ನಲ್ಲಿ ನನ್ನ ಒಂಥರ ವಿಗ್ ಹಾಕ್ತೀನಲ್ವಾ, ಫ್ರಂಟ್ ಸೈಡ್ ನಲ್ಲಿ ಹಿಂಗ್ ಹಾಕ್ಬಿಟ್ಟು ಯಾವಾಗ್ಲೂ ರೈಟ್ ಸೈಡ್ ನಲ್ಲಿ ಒಂದು ಫ್ಲವರ್ ಇರುತ್ತೆ. ಸೊ ಆ ವಿಗ್ ಗೆ ಹೆಸರೇ ಅಂಬಿಕಾ ವಿಗ್ ಅಂತ ಆಗೋಯ್ತು. ಅದು ಇಲ್ಲಿ ಫ್ರಂಟ್ ಇದ್ ಮಾಡ್ಬಿಟ್ಟು, ಆಮೇಲೆ ಈ ಕಾಲರ್ ನೆಕ್, ಇಲ್ಲಿ ಪಫ್ ಇಟ್ಕೊಂಡು ಬ್ಲೌಸ್ ಅದೆಲ್ಲ. ನನಗೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಆವಾಗ್ಲೂ ಸರಿ, ಫ್ರಮ್ ದ ಬಿಗಿನಿಂಗ್ ಮೇಕಪ್ ಅಂಡ್ ಫ್ಯಾಷನ್ ತುಂಬಾ ಇಷ್ಟ. ಸೊ ಅದಕ್ಕಿಂತ ನಾನಾಗೆ ಒಂದು ಸ್ಟೈಲ್ ಇದ್ ಮಾಡುದು. ಆ ಟೈಮ್ ನಲ್ಲಿ ನಾನು ಆಕ್ಟ್ ಮಾಡೋವಾಗ ನನ್ ಬ್ಲೌಸ್ ಆದ್ರೂ ಸರಿ, ವಿಗ್ ಆದ್ರೂ ಕೆಲವು ವಿಗ್ ಗಳೆಲ್ಲ ಹಳೆ ಹೀರೋಯಿನ್ಸ್ ಗಳೆಲ್ಲ ನೋಡಿ ಅವ್ರ ತರ ಆಕ್ಟ್ ಮಾಡಿ, ಮಿರರ್ ನಲ್ಲಿ ಅವ್ರ ತರ ಹೇರ್ ಸ್ಟೈಲ್ ಎಲ್ಲ ಮಾಡಿ ನೋಡಿ ನಮಗೆ ಏನು ಸೂಟ್ ಆಗುತ್ತೆ ಅಂತೆಲ್ಲ ನೋಡ್ಬಿಟ್ಟು ಆ ಒಂದು ಸ್ಟೈಲಿಗೆ ಬಂದೆ ನಾನು. ಅದು ಆಮೇಲೆ ಹಿಟ್ ಆಗೋಯ್ತು. ಫ್ಯಾಂಟಾಸ್ಟಿಕ್. ಈ ಚಲಿಸುವ ಮೋಡಗಳು ಸಿನಿಮಾ ಮಾಡಿದ್ದು ನೀವು ಅಣ್ಣವ್ರ ಜೊತೆ ಮಾಡಿದ್ರು. ಹೌದು, ಅಣ್ಣವ್ರ ಜೊತೆ ಮಾಡಿದಾಗ ಆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಅಪ್ಪು ಅವ್ರಿಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ, ತುಂಬಾ ಇಷ್ಟ. ಮೈಸೂರ್ ಒಂದು ಟೂರಿಸ್ಟ್ ಬಂಗ್ಲಾನಲ್ಲಿ ಕಾಣದಂದ ಮಾಯವಾದನು ಶೂಟಿಂಗ್. ಸೊ ಅಲ್ಲಿ ಶೂಟಿಂಗ್ ನಡೀತಾ ಇದ್ವಿ. ಅದು ಕಾಣದಂದ ಮಾಯ ಸಾಂಗ್ ಎಲ್ಲ ಫಿನಿಶ್ ಮಾಡ್ಬಿಟ್ಟು ಶೂಟಿಂಗ್ ಫಿನಿಶ್ ಆಯ್ತು ಅಂದ್ರೂ ಹೋಗಲ್ಲ ಅಪ್ಪು, ಲೊಕೇಶನ್ ಅಲ್ಲೇ ಇರ್ತಾರೆ, ಹಂಗೆ ಇರ್ತಾರೆ. ಆಗ ರಾಜ್ಕುಮಾರ್ ಸರ್ ಹೇಳ್ತಾರೆ, ಶೂಟಿಂಗ್ ಫಿನಿಶ್ ಆಯ್ತು, ಅವ್ನು ಹೋಗ್ತಾ ಇದ್ದಾನೆ ನೋಡು. ಯಾಕೆ ಸರ್? ನಿನ್ ಕಂಡ್ರೆ ಇಷ್ಟ, ಅದಕ್ಕೆ ಇಲ್ಲೇ ಸುತ್ತಾಡ್ತಾ ಇದ್ದಾನೆ. ಬಟ್ ಆ ಪಿಕ್ಚರ್ ನಲ್ಲಿ ಅವ್ರು ಹೇಳ್ಕೊಡ್ತಾರೆ ನೋಡಿ, ಇಲ್ಲಿ ಇರೋ ಒಬ್ರೊಬ್ರು ಕನ್ನಡ ಮಾತಾಡ್ಬೇಕು ಅಂತ. ಆತರ ಕನ್ನಡ ಇಷ್ಟ ಆದ್ರೂ ನಾನು ಮಾತಾಡ್ತೀನಿ ಅಂದ್ರೆ, ಐ ಮೀನ್ ವಿತೌಟ್ ಅವರು ಹೇಳಿಕೊಟ್ಟಿದ್ದ ಫಸ್ಟ್ ವಿಷಯ, ನೀವು ಕನ್ನಡ ಮಾತಾಡ್ಬಹುದು, ಯಾವ ಲ್ಯಾಂಗ್ವೇಜ್ ಆದ್ರೂ ಕಲಿಬಹುದು, ಬಟ್ ಒಂದು ಲ್ಯಾಂಗ್ವೇಜ್ ಕಲಿಯುವಾಗ ಆ ಮಾತುಗಳಲ್ಲಿ ರೆಸ್ಪೆಕ್ಟ್ ಇರಬೇಕು ಅಂತಾರೆ. ಸೊ ಒಬ್ರು ಏನು ಬಾರೋ ಹೋಗೋ ಆತರ ಮಾತುಗಳು ಮಾತಾಡಬಾರದು. ಸೊ ಹಿಂಗಾದ್ರೂ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಮಾತಾಡೋರೆ. ಪ್ರಪಂಚದಲ್ಲಿ ಯಾವುದೇ ವಿಚಾರ ಇರ್ಲಿ, ಒಬ್ಬರಿಗೆ ಸುಖ ಕೊಟ್ರೆ ಇನ್ನೊಬ್ಬರಿಗೆ ದುಃಖ ಕೊಡುತ್ತೆ. ಆದ್ರೆ ಬಾಟ್ಲ್ ಖಾಲಿ ಆದ್ರೆ ಮಾತ್ರ ಕುಡ್ದವನ್ಗೂ ದುಃಖ, ಪಕ್ಕದಲ್ಲಿ ಕೂತಿರೋನ್ಗೂ ದುಃಖ. ಖಾಲಿ ಆಗೋಯ್ತಲ್ಲ ಅಂತ ಕುಡ್ದಿರೋನಿಗ್ ಪ್ರಾಬ್ಲಮ್, ಅವನಿಗೆ ದುಃಖ. ಕುಡಿದ್ಮೇಲೆ ಅವಳು ಇರ್ತಾನಂತ ಪಕ್ಕದಲ್ಲಿ ಇರೋನಿಗೆ ಪ್ರಾಬ್ಲಮ್. ಈ ಬಾಟ್ಲ್ ಬಂತು ಅಂದ್ರೆ ಯಾರ ಎಂಟ್ರಿ ಇರುತ್ತೆ ಗೊತ್ತು ತಾನೆ? ಗೊತ್ತು, ಗುಂಡು ಮಾಮ. 20 quarter to minus square feet and quarter minus square and is equal to square quarter. 90, 60, 20. ಮನೇಲಿ ಗೆಸ್ಟ್ ಬಂದಾಗ್ಲೆಲ್ಲ ಕುಡ್ಕೊಂಡ್ ಬರ್ತೀರಲ್ರಿ ನೀವ್ರಿ. ಸಾರಿ, ನೀವು ಮುಂಚೆನೆ ಹೇಳ್ತಿದ್ರೆ ಗೆಸ್ಟಿಗೂ ಸ್ವಲ್ಪ ತರ್ತಿದ್ನಲ್ವಾ. ಎಣ್ಣೆ ಏಟ್ರಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿ. ಹೊಂದಿರೋರು ಎಂತ ದೊಡ್ಡ ಗೆಸ್ಟ್ ಗೊತ್ತಾ ನಿಮ್ಗೆ? ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ನಾರ್ತ್ ಇಂಡಿಯನ್ ಸೂಪರ್ ಸ್ಟಾರ್ ಹೇಮಮಾಲಿನಿ ಬಂದಿದಾರಾ? ಅಲ್ಲ, ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಅಂಬಿಕಾ ಬಂದಿದಾರಾ? ಸರಿ ಬನ್ನಿ. ಒಂದು ಫುಲ್ ಬಾಟ್ಲ್ ವಿಸ್ಕಿನ ಕುದಿಸಿ ಆರಿಸಿ ಫಿಲ್ಟರ್ ಮಾಡಿ ಕುಡ್ದಷ್ಟು ಸಂತೋಷ ಆಯ್ತು. ಈಗ ನಿಮ್ಗೆ ಸಂತೋಷ ಆಯ್ತು ತಾನೆ? ನೋಡಿದ್ರಲ್ಲ, ನೋಡ್ತೀನಿ. ಹೊರಡಿ. ಅಂದ್ರೆ ಕೈ ಬಿಡಿ. ಅದು ಹೇಗೆ ಹೋಗ್ಲಿಕ್ಕೆ ಆಗ್ತದೆ ಇವರನ್ನು ಬಿಟ್ಟು? ಆಗಲ್ಲ. ಇಷ್ಟು ವರ್ಷದಿಂದ ನನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟ ಒಂದು ಸೀಕ್ರೆಟ್ ವಿಷಯವನ್ನು ನಾನು ಆಚೆ ಬರದೆ ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ. ಹೊಟ್ಟೆಯಲ್ಲಿ ಬಚ್ಚಿಟ್ಟಿದಾರ? ಹೊಟ್ಟೆಲಿ ಮನ್ಸಲ್ಲಿ ಬಚ್ಚಿರೋದ್ರಿ. ಆಯ್ತು, ಮನಸ್ಸಲ್ಲಿ ಬಚ್ಚಿಟ್ಟಿದ್ದೇನೆ ನನ್ನ ಸೀಕ್ರೆಟ್. ಶಿಫ್ಟ್ ಆಯ್ತು. ಗುಟ್ಟನ್ನು ರಟ್ಟು ಮಾಡಿದೆ ಅಂಬಿಕಾ ಅವರೇ, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಹೇಳಿ. ಈಗ ಬೇಡ ಮಾತು. ಒಂದ್ ಕೆಲಸ ಮಾಡಿ, ನೀವು ಆಮೇಲೆ ನಾನು ನಿಮ್ಗೆ ಒಂಟಿಯಾಗಿ ಸಿಗ್ತೀನಿ, ಆವಾಗ ಮಾತಾಡಿ. ಅದು ಹೇಗೆ ಸಾಧ್ಯ ಹೇಳಿ? ಅಂದ್ರೆ ಆ ಗುಟ್ಟು ಸಂಬಂಧಪಟ್ಟಿರುವುದೇ ಅಂಬಿಕಾ ಅವರಿಗೆ ಮತ್ತು ನನ್ಗೆ. ಏ ಗುಂಡು ಮಾವ, ಏನ್ರಿ ಅಂತ ಗುಟ್ಟು? ನಿನ್ನ ಧರ್ಮ ಪತ್ನಿ ರಾಣಿ
ಅಂದ್ರೆ ನನ್ನ ಪ್ರೀತಿಯ ಮಗಳು ಹಾ ಅವಳು ಹುಟ್ಟೋದಕ್ಕೆ ಇವರೇ ಕಾರಣ. ಏನ್ರಿ ಇದು ಏಯ್, ಸೃಜಾ ಒಂದ್ ನಿಮಿಷ ನಾ ಮಾತಾಡ್ತೀನಿ. ಏಯ್ ಏನ್ರಿ ಕುಡ್ದು ಜಾಸ್ತಿ ಆಯ್ತಾ? ಹಾ? ಅಲ್ಲ ಅವ್ರು ಬಂದಿರ ಪ್ರೀತಿಯಿಂದ ನಮ್ಮ ಮನೆಗೆ ಏನೇನೋ ಮಾತಾಡ್ತಿದ್ದಾರೆ. ರಾಣಿ ಹುಟ್ಟೋದಕ್ಕೆ ಇವ್ರು ಹೆಂಗ್ರಿ ಕಾರಣ ಆಗ್ತಾರ್ರಿ? ಇವರೇ ಕಾರಣ. ಕುಡಿದಾಗ ನಾನು ಹೇಳುವುದೆಲ್ಲ ಸತ್ಯ, ನಿತ್ಯ, ಮಿಥ್ಯ. ರಾಣಿ ಹುಟ್ಟೋದಕ್ಕೆ ಅಂಬಿಕಾ ಅವರೇ ಕಾರಣ. ರೇ ಮಾವ ಏನೊಂದ್ ಸ್ವಲ್ಪ ಬಿಡಿಸ್ಬಿಟ್ಟು ಹೇಳ್ರಿ. ಆಗ ಹಾ ಸರ್ಕಾರದವರು ಹಾ ಆರ್ತಿಗೊಂದು ಕೀರ್ತಿಗೊಂದು ಗಂಡಿರಲಿ ಹೆಣ್ಣಿರಲಿ ಮಕ್ಕಳೆರಡಿರಲಿ ಅಂತ ಸರ್ಕಾರದವರು ಹೇಳಿದ್ರು. ಹಾ ನನ್ಗೆ 2 ಮಕ್ಕಳಿತ್ತು, ವರಲಕ್ಷ್ಮಿ ಮತ್ತು ಮುದ್ದೇಶ್. ಹಾ ಸಾಕಲ್ಲ ಅಂತ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೆ. ಹಾ ಆದ್ರೆ ಒಬ್ಬ ಅವನು ನಿನ್ಗೆ 2 ಮಕ್ಕಳಿದ್ರೆ ಸಂಸಾರ ಚೆನ್ನಾಗಿರುತ್ತೆ, 3ನೇದಾದ್ರೆ ಹೆಂಡತಿ ನಿನ್ನನ್ನು ಬಿಟ್ಟು ಓಡೋಗ್ತಾಳೆ ಅಂತ ಹೇಳಿಬಿಟ್ಟ. ಸರಿ. ಅದಕ್ಕೆ ನಾನು ಹೆಂಡತಿಯಿಂದ ದೂರನೇ ಇದ್ದೆ, ನಾ ಒಟ್ಟಿಗೆಯೂ ಇದ್ದೆ. ಆದ್ರೆ ಆ ಒಂದು ದಿನ, ಹಾ ಆ ಒಂದೇ ಒಂದು ದಿನ ಮುಂದೆ ಕೇಳಿಪಾ, ಟೆನ್ಷನ್ ಆಗ್ತಾ ಇದೆ. ಹೇಳಿ, ನಮ್ಮ ಮನೆಯಲ್ಲಿ ಚಿತ್ರಮಂಜರಿ ಬರ್ತಿತ್ತು. ಹಾ ಅದರಲ್ಲಿ ಹಾ ನಮ್ಮ ಅಂಬಿಕಾ ಅವರು ಚಳಿ ಚಳಿ ತಾಳೇನು ಈ ಚಳಿಯ ಈ ಹಾಡು ಬರ್ತಾ ಇತ್ತು. ಅದನ್ನು ನೋಡಿ ನಾನು ಬೆವರಿದೆ, ಬೆದರಿದೆ, ಹೆದರಿದೆ. ಕೊನೆಗೆ ಏನು ಮಾಡಕ್ಕಾಗದೆ 3ನೇ ಮಗುಗೆ ತಂದೆ ಆದೆ. ಇಳಿಶಾಸ್ತ್ರದವನು ಹೇಳಿದಂಗೆ ನನ್ನ ಒಂದು ಕೈಗೆ ರಾಣಿ ಹಣ್ಣು ಕೊಟ್ಟು ಇನ್ನೊಂದು ಕೈಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಟು ನನ್ನ ಹೆಂಡತಿ ಓಡಿ ಹೋದ. ಅವತ್ತಿಂದ ಕುಡಿಯೋಕೆ ಶುರು ಮಾಡಿದ ಈ ಕಂಡಲ್ಲಿ ಕುಂಡು ಕೋಟ್ಯಪ್ಪ ಈವರೆಗೂ ನಿಲ್ಲಿಸ್ಲಿಕ್ಕೆ. ಇದಕ್ಕೆ ಕಾರಣ ಅಂಬಿಕಾ ಅವರು. ನಮ್ಮ ಮಗಳು ಹುಟ್ಟೋದಕ್ಕೆ ನೀವೇ ತಾನೇ ಕಾರಣ. ಹೌದು, ಖಂಡಿತ ನಾನೇ. ಏಯ್ ಗುಂಡು ಮಾವ, ಟೆನ್ಷನ್ ಕೊಟ್ಬಿಟ್ರಲ್ರಿ ನೀವು. ಇವಾಗ ಏನ್ ಬೇಕು ನಿಮ್ಗೆ? ಏನಿಲ್ಲ, ಅಂದ್ರೆ ಇವರ ಹಾಡಿಯಿಂದ ಹುಟ್ಟಿರುವ ನನ್ನ ಮಗಳನ್ನ ಸರಿ, ನಿಮ್ಗೊಮ್ಮೆ ತೋರಿಸ್ಬೇಕಂತ ನನ್ನ ಕಳಕಳಿಯ ವಿನಂತಿ. ರಾಣಿ, ಅಮ್ಮ ರಾಣಿ, ನಿಮ್ಮ ಪ್ರಸಾದ. ಏನ ನಿಮ್ಮ ಪ್ರಸಾದ. ಏನಾಯ್ತಾ? ಇವತ್ತೆಲ್ರಿಗೂ ಪಾರ್ಟಿ ಕೊಡಿಸ್ಬಿಡ್ತೀನಿ. ಕೊನೆಗೂ ವಾಂತಿ ಮಾಡ್ತೀಯ ನೀನು. ಮಿಸ್ಟರ್ ಲೋಕೇಶ್, ಚಳಿ ಚಳಿ ತಾಳೇನು ಈ ಚಳಿಯ ಅಲ್ವಾ? ಓ, ಬೇಸಿನಲ್ಲಿ ವಾಂತಿ ಮಾಡ್ತಾ ಇದೀಯ ನೀನು? ಕಂಗ್ರಾಚುಲೇಷನ್ ಮಿಸ್ಟರ್ ಲೋಕೇಶ್. ಇರಿ ಸರ್, ಟೆನ್ಷನ್ ಆಯ್ತಾ ಇದೆ. ಇನ್ನು ಡೆಲಿವರಿ ಆಗ್ಲಿಲ್ಲ, ಕಂಗ್ರಾಚುಲೇಷನ್ ಹೋಗಿದ್ರಲ್ಲ ನೀವು. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೆ. ಹಾ 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 ಕೋಡು ಕೋಡು. ಹಾ ಹಾಲು ಹಾಲು ಕರಿ. ಹಾಲು ಕರಿ. ಹಾಲಿಗೆ ಬೆಂಕಿ ಹಾಕಿ ಮ್ಯಾಚ್ ಬಾಕ್ಸ್. ಹಾ ಬೆಂಕಿ. ಓ, ಹಾಲು ಉಕ್ತಾ ಇದ್ಯಾ? ನನ್ನ ಹೆಂಡತಿ ವಾಂತಿ ಮಾಡಿದ್ಲು, ಗುಡ್ ನ್ಯೂಸ್. ನೀವು ಊರಿಗೆ ಮುಂಚೆ ನೀವ್ ಹೇಳಿದ್ಯಾ? ಅಂದ್ರೆ ವಾಂತಿ ಮಾಡಿದ ಕೂಡ್ಲೆ ಗುಡ್ ನ್ಯೂಸ್ ಏನಾ? ನಾನು ಎಷ್ಟು ಸರ್ತಿ ಪೂಜಾ ಬಾರ ಎದುರುಗಡೆ ವಾಂತಿ ಮಾಡಿದ್ದೆ, ಗುಡ್ ನ್ಯೂಸ್ ಬರಲಿಲ್ಲ. ಗುಂಡು ಮಾವ, ಕಂಗ್ರಾಚುಲೇಷನ್ಸ್ ಅಂತ ನಿಮ್ಗೆ ಹೇಳಬೇಕು. ಮಗಳೇ, ಅದನ್ನೆಲ್ಲ ಬಿಟ್ಟಾಕು. ನಿನ್ನ ಹುಟ್ಟಿಗೆ ಪ್ರಸಾದ ಕೊಟ್ಟವರು ಬಂದಿದ್ದಾರೆ, ಇಲ್ಲಿದ್ದಾರೆ. ಪೂಜಾರಿ ಮಾಡ್ಬಿಟ್ರು. ಪೂಜಾರಿ ಪ್ರಸಾದ ಕೊಟ್ರಂತೆ. ಅಯ್ಯೋ, ಅದೇನ್ ಸೌಂಡ್ ಅದು? ಎಲ್ಲಿಂದ ಬಂತ ಸೌಂಡು? ಅರ್ಜೆಂಟ್ ಇದ್ರೆ ಹೋಗಿ ಬಾ ಮಗಳೇ. ಹಾ ಯಾಕೆ ತುಳಿತಾ ಇದ್ಯಾ? ಸಂತೋಷ. ಓಕೆ. ರಾಣಿ, ಅವ್ರ ಯಾಕೆ ಕಚ್ಚಕ್ ಹೋಗ್ತಾ ಇದ್ಯಾ? ದಡ್ಡಿ. ಮುತ್ತು ಮುತ್ತು ಕೊಡ್ಬೇಕಾ? ಗೆಸ್ಟ್ ಅವರು.
ಹಾ. ಏನ 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 ಸೊನ್ನೆ ಮಾಡು? ಇನ್ನೊಂದ್ಸಲ ಹೇಳಿ ಇವ್ರು ನೀವು ಮನೆಗೆ ಬರೋವಾಗ ಬಂದಿದ್ದು ಬಂದಿತ್ತು ನನಗೆ ಹಾ. ತುಂಬಾ ಖುಷಿಯಾಗಿದೆ. ಖುಷಿಯಾಗಿದೆ. ಅಮ್ಮ, ಹಾ. ನೀನು ನಾನು ನಿಮ್ಮನ್ನ ಓ ಗೊತ್ತಾಯ್ತು ಹಾ. ನೀನು ಇವ್ರಿಗೆ ತುಂಬಾ ದೊಡ್ಡ ಫ್ಯಾನು. ಓ ಇದು ಫ್ಯಾನ್ ಇದು. ಓಕೆ 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 ಸರಿ, ತುಂಬಾ ಸಂತೋಷ. ನಾನು ಇದು ಅದು ಮೇಲಿನ ಫ್ಯಾನು, ಇದು ಟೇಬಲ್ ಫ್ಯಾನ್. ಟೇಬಲ್ ಫ್ಯಾನು. ಓ ಗೊತ್ತಾಯ್ತು ನೀನು ಲೈಫ್ ಅಲ್ಲಿ ದೊಡ್ಡ ಸೊನ್ನೆ, ಏನು ಅಚೀವ್ ಮಾಡಿಲ್ಲ, ಸೊನ್ನೆ ಅಲ್ವಾ ರೀ? ಸುಮ್ನೆ ನಿಂತ್ಕೊಳ್ಳಿ. ಏನಾದ್ರೂ ಮಾತಾಡಿದ್ರೆ ರಾತ್ರಿ ಬಾರಿಸ್ದಂಗೆ ಬಾರಿಸ್ಬಿಡ್ತೀನಿ. ಬೇಡಮ್ಮ, ನೀನ್ ಅಪ್ಪನ ಹತ್ರನೇ ಮಾತಾಡ್ಕೊ. ಏನ್ ಮಗ? ನನಗೆ ಬೇಡ, ಹಾಫ್ ಬಾಯ್ಲ್ ಬೇಡ ನನಗೆ. ನಾನು ಬೆಳಿಗ್ಗೆನೆ ತಿಂದ ಆಗಿದೆ ಮಗ. ಓ ಗೊತ್ತಾಗಿದ್ದು. ಜಸ್ಟ್ ಚಿಲ್ ಸಾಂಗ್ ಸ್ಟೆಪ್ಪು. ಏನು ನನಗೆ ಅರ್ಥ ಆಗ್ತಿಲ್ಲ ಪಾಪ. ಏನೋ ಋತು ಚಳಿ 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 ಹಾ. ಚಳಿ ಬಂದ್ರೆ ನಾನು ಹಿಂಗೆಲ್ಲ ಮಾಡ್ತೀನಾ? ಏನ್ ಮಗ ಹೇಳ್ತೀಯ? ನಾನು ಕುಡ್ದಾಗ ಹೇಳಿದ ಮಾತೇ ನನ್ಗೆ ಅರ್ಥ ಆಗಲ್ಲ, ಮತ್ತು ನೀನು ನನಗೆ ಅರ್ಥ ಆಗುತ್ತದು. ಹ್ಮ್. ಏನ ಹೇಳಿ? ಇವರನ್ನ ಕುಡಿಯೋದಕ್ಕೆ ಯಾಕೆ ಬಿಟ್ರಿ? ಹಾ. ಕುಡಿದ್ಮೇಲೆ ಐಸ್ 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 ನಿಮ್ ಮೇಲೆ ಹಾಕಿದ್ರೆ ಹೆಂಗಿರುತ್ತೆ ಅಂತ. ಚಳಿ ಆಗುತ್ತೆ, ಕೂಗು. ಚಳಿ ಆಗುತ್ತೆ. ಹೌದು. ಪಿಕ್ಚರ್ ಚಕ್ರವ್ಯೂಹ ಪಿಕ್ಚರ್. ಅಯ್ಯೋ ಚಳಿ ಚಳಿ ತಾನೆ ಸಾಂಗ್. ಅಮ್ಮ ಚಕ್ರವ್ಯೂಹ ಪಿಕ್ಚರಾ? ಸರಿ 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 ಓಕೆ ಓಕೆ. ನೀವು ಓಕೆ. ನಿಮ್ ಪಿಕ್ಚರ್ ಸಾಕಾಗಿದೆ. ಹೌದೌದೌದು. ಚಳಿ ಅದನ್ನ ಹೇಳ್ಬೇಡಮ್ಮ. ಆ ಸಾಂಗ್ ನೋಡಿಯೇ ನೀನು ಉದ್ಭವ ಅದು. ಕರೆಕ್ಟ್ ಆಗಿ ಅಂದ್ರೆ ಅವಳು ಹೇಳಿದ್ನು, ಅಡಿಗೆ ಮನೆಯಲ್ಲಿ ಇದು ಕೊತ್ತಂಬರಿ, ಇದು ಸಾಸಿವೆ, ಇದು ಮೆಣಸಿನ ಹುಡಿ, ಇದು ಚಪ್ಲಿ ಖಾರ ಅಂತ ಹೇಳಿದ್ಲು ಅಲ್ವಾ ಮಗಳೇ? ಸತ್ಯ ಅಲ್ವಾ? ಚಲಿಸುವ ಮೋಡಗಳು. ಅದು ನೀನು ಬಟ್ ಚಲಿಸುವ ಮೋಡಗಳಿಗೆ ಯಾಕೆ ಹಿಂಗ ಅದು ಹೋದ್ರು? ಚಲಿಸುವ ಮೋಡಗಳು ತೋರ್ಸ. ಓಹೋ ಸರಿ ಸರಿ ಓಕೆ ಓಕೆ. ನನ್ನ ಕ್ಲೋಸ್ ಮಾಡ್ಬಿಡ್ತೀರಾ? ಜಾಕಿ ಚಾನು ಹಾರ್ಕೊಂಬಂದ, ಗೆಟ್ ಔಟ್ ಅಂದಿದ್ದು, ಹಾವು ಕಚ್ಬಿಡ್ತು, ಮೊಟ್ಟೆ ಇಟ್ಬಿಡ್ತು. ಏನಾಯ್ತು? ಏನು ಅಂತ ಅರ್ಥ ಆಗ್ತಿಲ್ಲ. ಹ್ಮ್. ಓ ಗೊತ್ತಾಯ್ತು. ಬ್ರೂಸ್ಲಿ ಅಲ್ಲ, ಅದು ಟೈಗರ್ ಪ್ರಭಾಕರ್. ಕರೆಕ್ಟ್ ಆಗಿ ಹೇಳಕ್ಕಾಗಲ್ವೇನ್ರಿ? ಏನು ನಾನ್ ಹೇಳಿದ್ದು ಗರುಡ ರೇಖೆ. ಏನಮ್ಮ ಗೆರಡನೆಲ್ಲಿ ಹಿಂಗ್ ಮಾಡಿದ? ಹಾವನ್ನ ನೋಡಿ ಗರುಡ ಬಂದಿದ್ದು. ಓಹೋ, ಗೆರಡ ಹಿಂಗ್ ತಾನೆ ಬರೋದು, ಹಿಂಗಾಗಿ ಬಂದಿದ್ದು. ಇದು ಸ್ವಲ್ಪ ಎನರ್ಜೆಟಿಕ್ ಗರುಡ. ಓಹೋ ಒಂದ್ ನಿಮಿಷ ಕ್ಲಾರಿಫೈ ಮಾಡ್ಕೊಂಬಿಡೋಣ. ಇದೇನಿದು? ಇದು ಹಾವು ರೀ. ಸುತ್ತಾಕೊಂಡಿರೋದು ಗರುಡ. ಅದೇ ಅಯ್ಯಯ್ಯೋ. ಹಾವು ಬಂದು ಗರುಡ ಬಂದ್ರೆ ಗೆಟ್ ಔಟ್ ಅಂತ ಏನಕ್ಕಂದೆ? ಇದು ರೇಖೆ, ಗರುಡ ರೇಖೆ. ಮತ್ತೆ ಅದೇನು ಹಾವು ಮೊಟ್ಟೆ ಇಟ್ಟಿದ್ದು? ಹಾವು ಮೊಟ್ಟೆ ಇಟ್ಟಿದ್ದಲ್ಲ, ಹಾ? ನಾಗಮಣಿ ಇಟ್ಟಿದ್ದು. ಗುಗ್ಗು, ಹಾವು ತೋರ್ಸ್ಬಿಟ್ಟು ತಲೆ ಮೇಲೆ ತೋರ್ಸಿದ್ರೆ ಮಣಿ ಗೊತ್ತಾಗುತ್ತೆ ಕಣೆ, ಕೆಳಗಡೆ ಇರೋದು ಮೊಟ್ಟೆ ಕಣೆಲೆ.
ಬಿಡಾಕಿ ನೀವು. ನಾನಿವತ್ತು ಮಾವನ ವ್ರತದಲ್ಲಿದ್ದೀನಿ ಅಂತ ನಿಮಗ್ ಗೊತ್ತಾ? ಗೊತ್ತಿಲ್ವಲ್ಲ? ನಾನ್ ಮಾತಾಡ್ತಾ ಇದ್ದಿದ್ದನ್ನ ನೋಡಿ ತಿಳ್ಕೊಬೇಕಿತ್ತು ತಾನೇ ನೀವು? ತಿಳ್ಕೊಳ್ಬೇಕು ಅಂದ್ರೆ ನೀನ್ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ ಕೂತಿರ್ತೀನಿ. ಮೇಡಮ್, ಇವತ್ತು ಆಕ್ಚುಲಿ ಏನ್ ಗೊತ್ತಾ, ಇವತ್ತಿನ ದಿವಸ ಮೌನ ವ್ರತ ಮಾಡಿದ್ರೆ ಇನ್ 1 ವರ್ಷದಲ್ಲಿ ನಮಗ್ ಮಕ್ಳಾಗುತ್ತೆ ಅಂತ ನಮ್ ಕಿಟಿ ಪಾಟೀಲ್ ಡಿಸೈಡ್ ಮಾಡಿದ್ರು. ಒಂದು ವರ್ಷದಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಕಿಟ್ಟಿ ಪಾರ್ಟಿ ಅವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ ಮಕ್ಕಳಾಗಲ್ಲ ಅದು ಆಗುತ್ತೆ ಅಂತ? ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ನೆ ನಿಂತ್ಕೊಳ್ಳಿ ನೀವು. ನಮ್ಮ ಮೌನ ವ್ರತನೆಲ್ಲ ಹಾಳು ಮಾಡ್ಬಿಟ್ರು. ಮೇಡಮ್, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳಿ. ನಾನ್ ಸ್ಕೂಲಲ್ಲಿ ಇದ್ದಾಗ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ರಿ. ನಾ ಕಾಲೇಜಿಗೆ ಬಂದಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿದ್ರಿ. ಇವತ್ತು ಡೈರೆಕ್ಟ್ ಆಗಿ ನೋಡ್ತಾ ಇದೀನಿ, ಇನ್ನೂ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ ಬ್ಯೂಟಿ ಸೀಕ್ರೆಟ್ ಏನು? ಅದಕ್ಕೆ ಸೀಕ್ರೆಟ್ ಅಂತ ಹೇಳೋದು ಅಲ್ವಾ? ಅದಕ್ಕೆ ಸೀಕ್ರೆಟ್. ಸ್ವಲ್ಪ ಆಮೇಲೆ ಹೇಳ್ಕೊಡ್ತೀರಾ? ಆಮೇಲೆ ಹೇಳ್ತೀನಿ. ಓಕೆ, ಸೀಕ್ರೆಟ್ ಆಮೇಲೆ. ಆಮೇಲೆ ಇನ್ನೊಂದು ವಿಷಯ, ದಿಗ್ವಿಜಯ ಸಿನಿಮಾದಲ್ಲಿ ನೀವೇನ್ ಆಕ್ಟ್ ಮಾಡಿದಿರೋ, ಓ ಮೈ ಗಾಡ್, ದಟ್ ಸಾಂಗ್ ಎಷ್ಟು ಚೆನ್ನಾಗಿದೆ. ಆ ಸಾಂಗ್ ಅಂದ್ರೆ ನನ್ಗೊಂದು ಡೌಟು, ಆ ಸಾಂಗ್ ಅಲ್ಲಿ ನೀವೊಂದು ಓಲೆ ಹಾಕೊಂಡಿದ್ರಲ್ಲ, ಅದ್ ಎಲ್ಲಿ ತಗೊಂಡ್ರಿ? ಎಷ್ಟು ವರ್ಷಗಳ ಹಿಂದೆ ಮಾಡಿರೋ ಸಾಂಗ್ ಅದು. ಎಲ್ಲಿ ಅಂದ್ರೆ ಮದ್ರಾಸ್ನಲ್ಲೇ. ಅಲ್ಲೇ ತಗೊಂಡ್ರ? ಹೌದೌದು. ನೋಡ್ರಿ, ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ. ನೀವ್ ಅಡ್ರೆಸ್ ಕೊಟ್ಬಿಡಿ ಆಯ್ತಾ, ನಮ್ಮ ಯಜಮಾನ್ರಿಗೆ ಟ್ಯಾಕ್ಸ್ ಹಾಕ್ತೇನೆ. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಈ ಬ್ಯಾಂಗಲ್ ಎಲ್ಲಿ ತಗೊಂಡಿದ್ದು? ಇದು ಆಕ್ಚುಲಿ ಒಂದು ಶೂಟಿಂಗ್ಗೆ ನಾನು ಮ್ಯಾಂಗ್ಳೂರ್ ಹೋಗುವಾಗ ಒಂದು ಟೆಂಪಲ್ ಹೋದೆ, ಬ್ರಹ್ಮರಾಂಬ ಟೆಂಪಲ್ ಅಂತ ಒಂದು ಟೆಂಪಲ್ ಹೋಗುವಾಗ ಅಲ್ಲಿ ಒಬ್ರು ಬಂದ್ರು, ಒಂದು ಲೇಡಿ. ಅವರ ಹತ್ರ ಇದಿತ್ತು. ಸೊ ದೇವಸ್ಥಾನದಲ್ಲಿ ಸುತ್ತ ಬರ್ತಾ ಇರೋವಾಗ ನಾನು ಹೇಳ್ದೆ ಬ್ಯಾಂಗಲ್ ತುಂಬಾ ಚೆನ್ನಾಗಿದೆ ಅಂತ. ಇಮಿಡಿಯೇಟ್ಲಿ ಕೊಟ್ಬಿಟ್ರು ಅವರು. ಅದು ಹೌದು, ಕಟೀಲು ದುರ್ಗಾ ಕರೆಕ್ಟ್ ದುರ್ಗಾ ಪರಮೇಶ್ವರಿ ಅಲ್ಲಿ ಸಿಕ್ತು. ಸೊ ಪ್ರೀತಿಯಿಂದ ನಮ್ಗೆ ಕೊಡುವಾಗ ತಗೋಬೇಕಲ್ವಾ, ಬೇಡ ಅನ್ಬಾರ್ದು. ನೋಡ್ರಿ, ಅದು ದೇವಸ್ಥಾನದಲ್ಲಿ ಕೊಟ್ಟಿದ್ದಾರೆ, ಸೊ ಅದಂಗೆ ಇಟ್ಟಿದ್ದೀನಿ. ನೀವು ನಂಗೆ ಪ್ರೀತಿಯಿಂದ ಎಲ್ಲ ಕೊಡ್ತಾ ಇರ್ರಿ. ಕೊಡ್ತೀನಿ. ಈ ಸೀರೆ ಎಲ್ಲಿ ತಗೊಂಡಿ? ಸೀರೆ ಇದು ಮದ್ರಾಸು. ಈಗ ನೀವು ನೋಡಿದಿರಾ, ಯೆಲ್ಲೋ ಅಂಡ್ ರೆಡ್. ಎಸ್, ಕಾಂಟ್ರಾಸ್ಟ್ ಅಲ್ಲ, ಕರ್ನಾಟಕ ಕಲರ್. ಕರೆಕ್ಟ್. ಅದು ರೀ, ಮಾತಾಡಕ್ಕೆ ಎಷ್ಟು ವಿಷಯ ಇದೆ ಅಲ್ವಾ? ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮೇಡಮ್, ನೀವು ನಮ್ ಜೊತೆ ನಮ್ ಕಿಟಿ ಪಾರ್ಟಿಗೆ ಸೇರ್ಕೊಳ್ತೀರಾ? ಕಿಟ್ಟಿ ಪಾರ್ಟಿ ಅಂದ್ರೆ ಅಂದ್ರೆ ಅದೇನದು? ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಾವ್ ಮಾತಾಡ್ತೀವಿ ನಮ್ ಕಿಟಿ ಪಾರ್ಟಿಲಿ ಅಂತಂದ್ರೆ. ಗಂಡನ ತಲೆ ಮೇಲೆ ಕಲ್ಲೆತ್ತಾಕು, ಗಂಡನ ಊಟಕ್ಕೆ ವಿಷ ಹಾಕೊಡು, ಅವ್ನ್ ಕಾಫಿಲಿ ಒಂದ್ ಸ್ವಲ್ಪ ಎಗ್ನದ್ ಇದು ವಿಷ ಹಾಕ್ಬಿಡು, ಈ ತರದೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಹೌ ಟು ಬಿ ಸಿಂಗಲ್ ಅಂತ ಕಿಟ್ಟಿ ಪಾರ್ಟಿ. ಹೌದು, ಗಂಡನ್ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ. ಅದಕ್ಕೆ ನಾನ್ ಸೇರ್ಬೇಕು ನಿಮ್ ಜೊತೆ. ನಿಮ್ಮನ್ನೇ ಪ್ರೆಸಿಡೆಂಟ್ ಮಾಡ್ಬಿಡ್ತೀವಿ. ಓಕೆ, ಒಪ್ಕೊಂಡ್ಬಿಟ್ರು ರೀ. ಇನ್ನೊಂದೇ ಒಂದ್ ರಿಕ್ವೆಸ್ಟ್ ಇದೆ ಅಮ್ಮ, ಅದನ್ನ ನಿಮ್ ನಡೆಸ್ಕೊಡ್ಬೇಕು, ಇಲ್ಲ ಅಂತ ಹೇಳ್ಬಾರ್ದು ಪ್ಲೀಸ್. ಓಕೆನಾ ರೀ? 1 ನಿಮಿಷ ಬಂದೆ, ಮತ್ತೆ ಬರ್ತೀನಿ. ಏನ ಅಂಬಿಕಾ ಬಂದವ್ರಂತೆ. ಅಂಬಿಕಾ ಯಾರು ಹೇಳಿದ್ ನಿನ್ಗೆ? ಬಂದಿಲ್ಲ ಕಣ, ಬಂದಿಲ್ಲ. ಸುಳ್ಳು ಹೇಳ್ತೀರಾ? ಬರ್ತೀನಿ, ಸುಳ್ಳು ಹೇಳ್ತೀರಾ? ಬಂದ ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಯಾಕೋ ಅವ್ನು ಬೀಳೋದಕ್ಕೆ ಹೋಗ್ತಾ ಇದ್ಯಾ? ನಿಂತ್ಕೊಳ, ಯಾಕೋ ಹಂಗೆ ಎಗರ್ತಾ ಇದ್ಯಾ? ಮರ್ಕಾನಾಗ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಕತ್ತೀನಿ, ಬಿಟ್ಬಿಡಲ್ಲ. ಸರಿ 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 ಸರಿ. ಇಷ್ಟೇ ಕಣಪ್ಪ. ಅಯ್ಯೋ ಅಯ್ಯೋ, ಎಷ್ಟು ದಿವಸದಿಂದ ನೋಡ್ಬೇಕು ಅನ್ಕೊಂಡಿದ್ದ ಮರ್ಯ. ಅಯ್ಯೋ ಬಾವ, ಇವನು ನನ್ನ ಮಗ. ಹೌದಾ? ಇವನು ಚಳಿಗೆ ಹುಟ್ಟಿದಲ್ಲ, ಇವನು ಬೇಸಿಗೆ ಕಾಲದಲ್ಲಿ ಹುಟ್ಟಿ. ಸರಿ ಸರಿ, ಅದು ವ್ಯತ್ಯಾಸ ಕಾಣಿಸ್ತಾ ಇದೆ. ನಿನ್ನೇನಾರು ಮಾತಾಡು ಅಂತ ಹೇಳಿದ್ರೆ ಈಗ ಅಂಬಿಕಾ ಅವ್ರ ಹತ್ರ ಹೆಂಗೆ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ನಿನ್ಗೆ? ಅಯ್ಯೋ ಅಕ್ಕಪ್ಪ, ಬೇಗ ಬನ್ರಿ ಕೋರೆ. ರಾಣಿ, ಸೃಜಾ, ನನಗೆ ಊಟ ಏನ್ ಬೇಡ, ನಾನು ಊಟ ಆಯ್ತು. ಮತ್ತೆ ಅಲ್ಲ, ಅಟ್ಲೀಸ್ಟ್ ಒಳಗಡೆ ಕರ್ಕೊಂಡೋಗಿ ಡೈನಿಂಗ್ ಟೇಬಲ್ ಕೂರ್ಸಿ ಊಟ ಮಾಡಿಸ್ಬೇಕಾನೆ. ಇರು ಬಾವ, ನಾನು ಹೇಳ್ತೀನಿ ಬಾವ ಅದೇನು ಅಂತ. ಅಂಬಿಕಾ ಅವರು ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದ್ಬಿಟ್ಟವ್ರೆ. ಇವರು ಸಾಮಾನ್ಯರಲ್ಲ ಅಂತ ಎಲ್ಲರಿಗೂ ಗೊತ್ತ ಬಾವ. ಹೌದು, ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್, ಶ್ರೀನಾಥ್, ಶಿವಾಜಿ ಗಣೇಶನ್, ರಜನಿಕಾಂತ್, NTR, ಮಮ್ಮೂಟಿ, ಮೋಹನ್ಲಾಲ್, ಮುದ್ದೇಶ. ಅಲ್ಲ ಅಲ್ಲ ಬಾವ, ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಹೆಸರು ಹೇಳಿದ್ ಓಕೆ, ಮುದ್ದೇಶ ಯಾಕೆ? ಅವ್ರೆಲ್ಲಾರ ಹೆಸರು ಮುದ್ದೇಶ ಹೇಳ್ತಾ ಇವ್ನಿ ಅಂತ ಹೇಳಕ್ ಕೊಟ್ಟಿದ್ದೆ. ಅಂತ ಘಟಾನುಗಳ ಜೊತೆ ಆಕ್ಟ್ ಮಾಡೋರು ಇವರು. ಸೆಟ್ಟಲ್ ಅವ್ರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಕಾಲ ಕಳೆದಿರ್ತಾರೆ, ಜೊತೆಗೆ ಊಟ ಮಾಡಿರ್ತಾರೆ, ಅವ್ರ ಜೊತೆ ಎಲ್ಲ ಓಡಾಡಿರ್ತಾರೆ. ಅದಕ್ಕೆ ಇವ್ರು ನಮ್ಗೆ
ಕೈ ತುತ್ತು ಊಟ ಮಾಡಿಸಿದ್ರೆ ಅವ್ರ ಜೊತೆ ಊಟ ಮಾಡ್ದಂಗೆ ಸಂತೋಷ ಆಯ್ತು ನಮ್ಗೆ. ಓ ಅದಾ ಉದ್ದೇಶ? ಅದಲ್ಲ, ಇದೊಂದು ಸಂತೋಷದ ಗಳಿಯಲ್ಲ ಬಾವ. ಸೂಪರ್. ಒಳ್ಳೆ ಕೆಲ್ಸ ನಾನೇನ್ ಮಾಡಿದ್ರಿ. ಅನ್ಕೊಂಡಿದ್ದೀನಿ ಅಂದ್ರೆ ಇವರೆಲ್ರ ಜೊತೆ ಆಕ್ಟ್ ಮಾಡಿದಾರಲ್ವಾ, ಅವರು ಮನೆಗ್ ಬರುವಾಗ ಏನಾದ್ರೂ ಕೊಡ್ಬೇಕಲ್ಲ ಅಂತ ತಂದಿದ್ದಾರೆ. ಆಗ್ಲಿ ಆಗ್ಲಿ, ಅದೆಲ್ಲ ಒಂದೊಂದು ಅನ್ನದ ಕಾಲಲ್ಲ ಅವ್ರ ಹೆಸರು ಬರ್ತದೆ ಅನ್ಕೊಂಡ್ಕೊಡಿ. ಅನ್ಕೋಬೇಕು. ಹೆಸರು ಹುಡುಕ್ತಾ ಇದೀರಾ? ಹೌದು. ಅವ್ನು ಸುಮ್ಮನೆ ಮಾತು ಕೇಳಿದ್ದು. ಸರಿ ಸರಿ ಓಕೆ. ಅದು ಕುದಿಸ್ದಾಗ ಎಲ್ಲ ಹೋಗ್ಬಿಟ್ಟಿದೆ. ಸರಿ ಸರಿ. ನೋಡಿ ಅವಳಿಗೆ ಆಕ್ಚುಲಿ ಮರೆಯೋಕ್ ಆಗ್ದಿರೋ ಅಂತ ಒಂದು ಮೂವ್ಮೆಂಟ್ ಏನಂದ್ರೆ ಅಂಬಿಕಾ ಅವರು ನಮ್ಮ ಮನೆಯವರಿಗೆಲ್ಲ ಕೈ ತುತ್ತಾಗ್ತಾ ಇದಾರೆ. ಫ್ಯಾಂಟಾಸ್ಟಿಕ್. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ನೋಡು, ನಿಜವಾದ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರೆಲ್ಲರಿಗೂ ಊಟ ಬಡಿಸ್ತಾವ್ರೆ. ಎಷ್ಟು ಸಂತೋಷ. ಇಸ್ಕೊಳ್ಳಿ ಇಸ್ಕೊಳ್ಳಿ ಎಲ್ಲ ಇಸ್ಕೊಳ್ಳಿ. ಅವಳಿಗೋಡಿ, ಅವಳು ನಿಮ್ಮನೆ ಪ್ರಸಾದ್. ಮದರ್ ಇಂಡಿಯಾ ಅಂಬಿಕಾ ದೇವಿ ತಾಯಿಗೆ ಮಿಗಿಲಾದ ಗಾಡಿ ಅಂತ ನಂಬಿರೋ ಸಣ್ಣಿಂಡಿಯಾ. ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಅವರಿಗೆ ತುತ್ತು ಕೊಡೋದಕ್ಕೆ ಭಯ ಆಗ್ತಾ ಇದೆ. ಯಾಕೆ ಗೊತ್ತಾ, ನೆಕ್ಸ್ಟ್ ಇಯರ್ ಬರೋವಾಗ ಇನ್ನೊಂದು ಮಗಳಿತ್ತು ಅಂತ ಹೇಳಿದ್ರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾನು ಒಂದ್ ನಿಮಿಷ. ಈಗ ಹಿಂಗೆ ತುತ್ತು ಕೊಟ್ಟಿದ್ದನ್ನ ಕೈ ತುತ್ತು ಅಂತಾರ ಉದ್ದೇಶ. ಅವತ್ತ ಆ ಏರಿಯಾದಲ್ಲಿ ಅದ್ ಯಾರ್ದೋ ಮನೆ ಹತ್ರ ಒಂದ್ 3 ಮನೆ ಹತ್ರ ಹಿಂಗ್ ಇಸ್ಕೊಂಡ್ ತಿಂದ್ವಲ್ಲ, ಅದನ್ನೇನಂತಾರೆ? ಭಿಕ್ಷೆ. ಭಿಕ್ಷಣ. ಅದನ್ನ ಕೈ ತುತ್ತು ಅಂದಲ್ಲ ನೀನು? ಅಲ್ಲ, ಅದು ಬಾಯಿ ಮುತ್ತು. ತಿನ್ನು ಸುಮ್ಮನೆ. ತಿಂತ ಔಷಧಿ ಮಾತಾಡೋಣ ಮೇಡಮ್. ಹೇಳಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ 30 ವರ್ಷ ಕಮ್ಮಿ ಆಗ್ಬಿಟ್ಟದೆ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಿ ಮೊದಲನೇ ಕೆಲಸ ನೀವು? 30 ವರ್ಷ ಕಡಿಮೆ ಆಯ್ತು ಅಂದ್ರೆ ಸಿನಿಮಾದಲ್ಲಿ ಕಂಟಿನ್ಯೂಸ್ ಆಗಿ ಆಕ್ಟ್ ಮಾಡ್ತಾ ಇರ್ತೀನಿ, ಮದ್ವೆ ಮಾಡಲ್ಲ. ಅಂದ್ರೆ ಮದ್ವೆ ಮಾಡಲ್ಲ, ಮದ್ವೆ ಇಷ್ಟ ಇಲ್ಲ ಅಂತ ಅಲ್ಲ. ಯೂಶಲಿ ಏನಾಗುತ್ತೆ ಅಂದ್ರೆ ಹೀರೋಯಿನ್ಸ್ ಮದ್ವೆ ಆದ್ಮೇಲೆ ಬ್ರೇಕ್ ಕೊಡ್ತಾರೆ, ಮಕ್ಕಳು ಮರಿ ಮನೆ ಹಸ್ಬೆಂಡ್ ಅದೆಲ್ಲ ಬರುವಾಗ. ನಾನು ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾ ಇರ್ಬೇಕು ಅಂತ. ಮದ್ವೆ ಆದ್ರೂನು ಸ್ಟಾಪ್ ಮಾಡದೆ ವರ್ಕ್ ಮಾಡ್ತಾ ಇರ್ಬೇಕಾಗಿತ್ತು ಅಂತ. ಮದ್ವೆ ಬೇಡ ಅಂತ ಅಲ್ಲ, ಬಿಕಾಸ್ 2 ಮಕ್ಕಳಿದ್ದಾರೆ. ಅಲ್ಲೊಬ್ಬ ಈಗ ಆಕ್ಟ್ ಮಾಡೋದಕ್ಕೆ ಬಂದಿದ್ದಾನೆ. ಸಂತೋಷ ಮೇಡಮ್. ಅದಕ್ಕೆ ಸೂಪರ್. ಅವರು ನಿಮ್ಗಿಂತ ದೊಡ್ಡ ಸೂಪರ್ ಸ್ಟಾರ್ ಆಗ್ಲಿ ಮೇಡಮ್. ಥ್ಯಾಂಕ್ ಯು. ಅಮ್ಮ ಇನ್ನೊಂದು ತುತ್ತು. ಹಂಗೆ ಒಂದ್ ರಿಕ್ವೆಸ್ಟ್. ಹೇಳಿ. ಅಣ್ಣೋರು ನಿಮ್ಗೋಸ್ಕರ ಆ ಹಾಡ್ ಹಾಡಿದ್ರು, ಜೇನಿನ ಹೊಳೆಯೋ ನೀವ್2 ಸಾಲ ಹಾಡಿ. ಅಯ್ಯೋ, ಜೇನಿನ ಹೊಳೆಯು ಹಾಡಿದವ್ರು ಯಾರು? ಅಣ್ಣೋರು. ಅದೇ ನಮ್ಮ ಕನ್ನಡನ ಮುತ್ತು. ಅವರು ಹಾಡಿದ ಹಾಡನ್ನ ಹಾಡಿ ಅದು ಬೇರೆ ತರ ಆಗ್ಬಿಡುತ್ತೆ. ಬೇಡ, ಅದು ಹಂಗೇ ಇರ್ಲಿ. ಒಂದ್ ಸಾಲ್ ಸುಮ್ನೆ ಹಂಗೆ ಹೇಳ್ಬಿಡಿ. ಎಲ್ರೂ ಸೇರಿ ಹಾಡೋಣ. ಓಕೆ. ಜೇನಿನ ಹೊಳೆಯು ಹಾಡಿನ ಮಳೆಯೋ ಜಿಂಗಯೋ ಕನ್ನಡ ಸವಿ ನುಡಿಯೋ. ಒಂದ್ ನಿಮಿಷ. ಇವಾಗ ಕುರಿ ಒಬ್ನೇ ಆಡ್ತಾನೆ. ಏನು ಎಲ್ಲ ಆ ಕಡೆ ಈ ಕಡೆ ನಿಂತ್ಕೊಂಡು ಏನ್ ಆನಂದವಾಗಿ ಮಾತಾಡ್ತಾರೆ. ಇಲ್ಲ, ಈಗ ಕುರಿ ಒಬ್ರು ಅವಾಗ್ಲೂ ರೆಡಿ. 1 2 3 ಸ್ಟಾರ್ಟ್. ಹೇಳಿ 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 ಇದೇ ಸಾಂಗ್ ಹೇಳಿ. ಹೇಳಿ. ಏನ್ ಆನಂದ ನೋಡು ಎಲ್ಲ. ಏನ್ ಹೇಳಿ ಹೇಳಿ ಆ ಸಾಂಗ್ ಹಾಡು. ಹೇಳ್ಕೊಡಿ ಮೇಡಮ್. ಜೇನಿನ ಹೊಳೆಯು. ಜೇನಿನ ಹೊಳೆಯೋ. ಹೌದು ಮೇಡಮ್, ಬೇರೆಯವ್ರು ಹೇಳ್ಕೊಡ್ದೆ ನಾನು ಡೈಲಾಗೆ ಹೇಳಲ್ಲ ಅಂತದ್ರಲ್ಲಿ ಹಾಡು ಹೇಳ್ತೀನ. ಕುರಿ, ನಿಂಗೆ ಎಷ್ಟು ಜನ ಮಕ್ಕಳು? ಅದ್ಯಾರು ಹೇಳ್ಕೊಟ್ಟಿದ್ದು? ಅದು ಬೈ ಬರ್ತ್ ಬಂದಿರೋದು ಟ್ಯಾಲೆಂಟ್. ಅಮ್ಮ, ನಂದೊಂದು ಪ್ರಶ್ನೆ, ನನ್ಗೊಂದು ಕೈ ತುತ್ತು. ಸರಿ ಹೇಳಿ. ನಾನು ಬಹಳ ವರ್ಷದಿಂದ ಇವ್ರನ್ನ ಮದ್ವೆ ಆಗ್ಬೇಕು ವರಲಕ್ಷ್ಮಿನ ಅಂತ ಬಹಳ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಸರಿ. ಯಾಕೋ ಆಗ್ತಾ ಇಲ್ಲ. ನೀವೇ ನಿಂತು ಇವತ್ತು ನಮ್ಮ ಮದುವೆ ಮಾಡಿಸ್ಬಿಡ್ಬೇಕು ಮೇಡಮ್. ದಿನ 2 ಬಾಳೆಹಣ್ಣು ತಿನ್ನು, ಬೇಗ ಆಗುತ್ತೆ. ಅಬ್ಬಾ, ನೀನ್ ಏನ್ ಹೇಳಿದ್ದು? ಆಗ್ತಾ ಇಲ್ಲ ಅಂತಂದೆ. ಆಗ್ತಾ ಇಲ್ಲ ಅಂದಿದ್ದು, ಮದುವೆ ಆಗ್ತಾ ಇಲ್ಲ ಅಂತ ಕೇಳಿದ್ ನಾನು. ಅದಾಗ್ತಿಲ್ಲ ಅನ್ಕೊಂಡೆ.
ಇಲ್ಲ ಮದುವೆ ಆಗ್ತಿಲ್ಲ ಅಂದ್ರೆ ಪಾಪ ವರಲಕ್ಷ್ಮಿ ಹ್ಯಾಪಿ ಆಗಿದಾರಲ್ವಾ ಅದನ್ನ ಯಾಕೆ ಕೆಡ್ಸ್ಕೋಬೇಕು ಅಂತ ಆಸೆ ಅಯ್ಯೋ ನಿಮ್ಗೆ? ಮೇಡಮ್, ಅಲ್ವಾ? ಅಯ್ಯೋ ಮುದ್ದು. ಹಾ? ಇನ್ನೂ ಒಂದ್ ಸಮಸ್ಯೆ ಇದೆ ಮೇಡಮ್. ಹೇಳಿ. ನನ್ಗೇನೋ ಕುರಿಯ ಅವ್ರ ಬಿಟ್ಬಿಡಿ ಪರ ಇಲ್ಲ, ಈ ಜಿಲ್ಲಾ ಅವ್ರನ್ನೋ ಯಾರನ್ನಾದ್ರೂ ಮದ್ವೆ ಆಗಕ್ ಇಷ್ಟ. ಆದ್ರೆ ಏನ್ ಮಾಡೋದು ಮೇಡಮ್, 16 ಆದ್ಮೇಲೆ ನಂಗೆ ವಯಸ್ಸೇ ಆಗಿಲ್ಲ, ಅಲ್ಲೇ ನಿಂತೋಗಿದೆ ಮೇಡಮ್. ಇಲ್ಲ 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 ಒಂದು ವಿಷಯ ನನಗೆ ಅರ್ಥ ಆಯ್ತು. ಕೆಲವರು ಹೇಳ್ತಾರೆ ಅಲ್ವಾ, ನನ್ ಮಾತು ಯಾವತ್ತು ಬದಲಾಯಿಸೋದಿಲ್ಲ, ಒಂದು ಮಾತು ಹೇಳಿದ್ರೆ ಹಂಗೇ ಕಂಟಿನ್ಯೂ ಮಾಡ್ತೇನೆ ಅಂತ. 55 ಇಯರ್ಸ್ ನಿಂದ ಅದನ್ನೇ ಹೇಳ್ತಾ ಇದಾರೆ ನೋಡಿ. ಅದು ಅದಕ್ಕೆ ನೀವಂದ್ರೆ ನನಗೆ ಅಷ್ಟು ಇಷ್ಟ. ಥ್ಯಾಂಕ್ ಯು. ಮದುವೆ ಆಗ್ತದೆ ಅಂತ ಕೇಳೋದು ಪ್ರಶ್ನೆಗಿಂತ ಮೊದಲು ನೆಕ್ಸ್ಟ್ ಚಿತ್ರ ಮಂಜರಿಯಲ್ಲಿ ಚಳಿ ಚಳಿ ಹಾಡು ಯಾವಾಗ ಬರುತ್ತೆ? ಏಯ್ ಗುಂಡಮ್ಮ, ಇಲ್ಲ, ಇಲ್ಲ, ಮಕ್ಕಳು ಸಾಕಾಗಿಲ್ವೇನ್ರಿ? ಈ ವಯಸ್ಸಲ್ಲಿ ಇನ್ನೊಂದು ಯಾಕ್ರಿ ಚಳಿ ಚಳಿ ಬೇಕು ನಿಮಗೆ? ನನಗೆಲ್ಲಪ್ಪ, ನೀನು ನೋಡಿದ್ರೆ ನನ್ನ ಮಕ್ಕಳಿಗೆ ಮಗು ಆಗ್ತಾರಲ್ಲ. ನಿನ್ಗೇನು ಆಗ್ಬಿಟ್ಟೈತಲ್ಲ ಬಿಡು, ಕೇಳ್ಕೋ ಮಾವ. ಚಳಿ ಚಳಿ ಆಡಿ ಯಾವಾಗ ಬರ್ತದ ಕೇಳ್ಕೊ, ನನ್ಗೊಂದಾಗ್ಲಿ. ನೀವು ಇದನ್ನ ನಿಮ್ಮ ಮಗಳಿಗೆ ಹೇಳ್ಕೊಡ್ಬೇಕಾಗಿತ್ತಾನೆ ಮುಂಚೆನೆ. ಇಲ್ಲ, ಈಗ ಚಳಿ ಚಳಿ ಸಾಂಗ್ ಟಿವಿನಲ್ಲಿ ಬರ್ಬೇಕು ಅಂತ ಏನಿಲ್ಲ. ಒಂದ್ ಐಡಿಯಾ ಕೊಡ್ಲಾ? ಚಳಿ ಚಳಿ ಸಾಂಗ್ ಅನ್ನ ರೆಕಾರ್ಡ್ ಮಾಡಿ 10 ಸಲ ರೆಕಾರ್ಡ್ ಮಾಡ್ಬಿಟ್ಟು ಇವರಿಗೆ ತೋರಿಸಿ, ರಿಪೀಟ್ ಆಗಿ ತೋರಿಸಿ. ಬೇಡ್ವಾ? ಅದಕ್ಕೆ ನನ್ಗೆ ವರು ಅವ್ರು ಯಾಕೋ ಸೆಟ್ ಆಗ್ತಿಲ್ಲ. ಬನ್ನಿ ಚಳಿ ಚಳಿ ಆಡ್ ನೋಡ್ಬಿಟ್ಟು ನನ್ಗೊಂದು ಇದ್ ಮಾಡ್ಕೊಡಿ ಅವ್ರಿ. ಚಳಿ ಚಳಿ ಆಡ್ ನೋಡ್ಬಿಟ್ಟು ಅವ್ರು ನಿಂಗೊಂದು ಮಗು ಮಾಡ್ಕೊಡ್ಬೇಕಾ? ಇವನ್ ಏನ್ ಹೇಳ್ತಾನ ಅಂತ ಅರ್ಥ ಆಗ್ತಿಲ್ಲಲ್ಲ. ನಿಲ್ಸಣ ಸಾಕು. ಅವ್ನ್ ಮಗು ಬಗ್ಗೆ ಮಾತಾಡ್ತೀರಿ, ನೀವು ಚಳಿ ಚಳಿ ಅಂತ ಒಂದು ಮದುವೆ ಬಗ್ಗೆ ಮಾತಾಡ್ತೀರಿ. ನನ್ನ ಬಗ್ಗೆ ಏನಾದ್ರು ಮಾತಾಡಿ ಕಾಯ್ಕೊಂಡಿದ್ದೀನಿ ಮೇಡಮ್. ಅವ್ನ್ ಗಂಡ್ಸು ಮೇಡಮ್ ಹಾ. ಹೇಳಿದ್ರು. ಓ, ಇವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಕ್ಕೆ ಹಂಗಂದ್ರ? ಸರಿ ಸರಿ ಸರಿ. ನೀನ್ ಅವನ ಬಗ್ಗೆ ಏನ್ ಹೇಳಿದ್ದು? ಅವ್ನ್ ಗಂಡ್ಸು ಅಂತ. ಮೇಡಮ್, ಅದು ಸುಳ್ಳು ಮೇಡಮ್, ಹೇಳಿದ್ದೀನಿ ನಾನು. ನೀವೊಂದು ಹೇಳ್ಬಿಡಿ ಮಾವ. ನೀನು ಹುಡುಗ ಅಂತ ಹೇಳಕ್ ಬಂದೆ. ಹುಡುಗ ನಮ್ ತಮ್ಮ ಹತ್ತತ್ರ ಮೇಡಮ್ 50 ವರ್ಷ ಆಗ್ತಾ ಇದೆ ಮೇಡಮ್. ಇನ್ನು ಮದ್ವೆ ಆಗಿಲ್ಲ. ಮದುವೆ ಆಗ್ಲೇಬೇಕು, ಇಲ್ಲ ಅಂದ್ರೆ ಈ ವರ್ಷ ಯುಗಾದಿಗೆ ತುಂಬಾ ಸಮಸ್ಯೆ ಆಯ್ತದೆ ಮೇಡಮ್. ಸರಿ, ಈಗ ಪ್ರಾಬ್ಲಮ್ ಏನು ಗೊತ್ತಾ, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ, ಸೊ ನಿಮಗೆ ತಕ್ಕದಾಗ ಒಂದು ಹುಡುಗಿ ಬೇಕಲ್ವಾ, ಅದೇ ನಿಮಗೆ ಲೇಟ್ ಆಗ್ತಾ ಇದೆ. ಹ್ಯಾಂಡ್ಸಮ್ ಹುಡುಗಿ ಇನ್ನೂ ಒಂದ್ ಎಡಸ ಮುಂದಕ್ಕೆ ಹೋಲಿಬೇಕಾರೆ ನಾನು ರೆಡಿ ಇದ್ದೀನಿ. ನೀವೇ ಹುಡುಕ್ಬೇಕಂತ ಮೇಡಮ್. ಅದೇ ಪ್ರೊಫೆಷನ್ ಚೇಂಜ್ ಮಾಡ್ಬೇಕು ಈಗ ನಾನು. ಮಾಡ್ತೀನಿ. ಇವತ್ತು ನೀವು ನಮ್ಮ ಮಜಾ ಟಾಕೀಸ್ಗೆ ಬಂದ್ವಿ. ಇನ್ನೊಬ್ಬರು ವ್ಯಕ್ತಿ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರದ್ದೊಂದು ಸ್ಪೆಷಾಲಿಟಿ ಇದೆ. ಅಣ್ಣವರ ಬಹಳ ದೊಡ್ಡ ಫ್ಯಾನ್ ಅವರು. ಅವರು ನೀವು ಅವ್ರಿಗೆ ಯಾವ್ದಾದ್ರು ಸಿನಿಮಾ ಹೇಳಿ, ಅಣ್ಣ ಅವ್ರದ್ದು ಯಾವ ಇಸ್ವಿಯಲ್ಲಿ ಅದು ರಿಲೀಸ್ ಆಗಿತ್ತು ಅಂತ ಹೇಳ್ತಾರೆ. ಸೊ ನಾವೆಲ್ಲ ಟೆಸ್ಟ್ ಮಾಡ್ಬಿಡೋಣ. ಓಕೆ, ಹೇಳಿ ಸ್ವಾಮಿ, ನಿಮ್ಮ ಹೆಸರು? ಶ್ರೀನಿವಾಸ್ ಪಾಟೀಲ್, ತಾಟಕೆರೆ ಗ್ರಾಮ, ಹಳ್ಳಿಯಾಳ್ ತಾಲೂಕು, ಕಾರವಾರ ಜಿಲ್ಲೆಯಿಂದ ಬಂದೀನಿ ಸರ್. ಯಾವ ಸಿನಿಮಾ ಕೇಳಿದ್ರು ಇಸ್ವಿ ಹೇಳ್ತೀರಾ? ಹೌದು ಸರ್. ಇಸ್ವಿ ಕೇಳಿದ್ರೆ ಚಿತ್ರಗಳ ಹೆಸರು ಹೇಳ್ತೀನಿ. ಓಕೆ, ನಿಮ್ದೇ ಯಾವ್ದಾದ್ರು ಸಿನಿಮಾ ಕೇಳಿ, ಹೆಸರು ಹೇಳಿ ಅಣ್ಣವ್ರ ಜೊತೆ. ಗೆಸ್ಟ್ ಅಪಿಯರೆನ್ಸ್ ಮಾಡಿರೋದು. ಚಿತ್ರ ಬೇಡ, ನಂಬರ್ ಹೇಳಿದ್ರೆ ನಾನು ಪಟ ಹೇಳಕ್ಕೆ ಅಪೂರ್ವ ಸಂಗಮ. ವೈಆರ್ ಸ್ವಾಮಿ ಡೈರೆಕ್ಷನ್ ಮಾಡಿರುವ ಇಷ್ಟಮನ್ ಕಲರ್ ಚಿತ್ರ 1984ರಲ್ಲಿ ತೆರೆ ಕಂಡ ಸುಂದರ ಸಾಮಾಜಿಕ ಚಿತ್ರ ಅಪೂರ್ವ ಸಂಗಮ. ಒಂದು ನಂಬರ್ ಹೇಳ್ರಿ. 27ನೇ ಚಿತ್ರ. 27. ಹಾ. GVR ನಿರ್ದೇಶಿಸಿರುವ 1962ರಲ್ಲಿ ತೆರೆ ಕಂಡ ಸಾಮಾಜಿಕ ವೈಟ್ ಅಂಡ್ ಬ್ಲಾಕ್ ಚಿತ್ರ ಭೂದಾನ. ಓ ಸೂಪರ್. ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ 3 ಜನ ಮಾಡಿದ್ದಾರೆ. 59ನೇ ಚಿತ್ರ ಯಾವುದು? ಹಾ. BS ರಂಗ ನಿರ್ದೇಶಿಸಿರುವ 1965ರಲ್ಲಿ ತೆರೆ ಕಂಡ ವೈಟ್ ಅಂಡ್ ಬ್ಲಾಕ್ ಇದು ಐತಿಹಾಸಿಕ ಚಿತ್ರ ಚಂದ್ರಹಾಸ. 200 ಫಿಲಂ. 200. ಹಾ. 1987ರಲ್ಲಿ ತೆರೆ ಕಂಡ ಶಂಕರ್ ನಾಗ್ ಡೈರೆಕ್ಷನ್ ಮಾಡಿರುವ ಇದು ಒಂದು ಮುತ್ತಿನ ಕತೆ ಸರ್, ಸಾಮಾಜಿಕ ಚಿತ್ರ ಒಂದು ಮುತ್ತಿನ ಕತೆ. 163. AB ಶೇಷಗಿರಿ ಡೈರೆಕ್ಷನ್ ಮಾಡಿರುವ 1976ರಲ್ಲಿ ತೆರೆ ಕಂಡ ಸುಂದರ ಈಸ್ಟ್ಮನ್ ಕಲರ್ ಚಿತ್ರ ಐತಿಹಾಸಿಕ ಬಹದ್ದೂರ್ ಗಂಡು. 101ನೇ ಸಿನಿಮಾ
101ನೇದ 101ನೇ ಸಿನಿಮಾ. 101 ಅಲ್ವಾ? ಅದ ನಮ್ಮ ರಾಜಣ್ಣವರು 100 ಚಿತ್ರ ಆದ್ಮೇಲೆ ಭಾಗ್ಯದ ಬಗ್ಗೆ 100 ಚಿತ್ರ ಆದ್ಮೇಲೆ ಬೆಂಗಳೂರಲ್ಲಿ ಮೆರವಣಿಗೆ ಮಾಡಿದ್ರು 100ನೇ ಚಿತ್ರಕ್ಕೆ. ಆ ಮೆರವಣಿಗೆ ತೋರಿಸ್ಕೊಂಡು ಆಮೇಲಿಂದ ಅದರಲ್ಲಿ ಒಂದು 35 ಚಿತ್ರಗಳು ತೋರಿಸ್ತಾರೆ. ಒಂದು ಪಿಕ್ಚರ್ದ ಅಭಿನಯ, ಒಂದು ಪಿಕ್ಚರ್ದ ಆಕ್ಟಿಂಗು, ಒಂದು ಪಿಕ್ಚರ್ದು ಅಳೋದು, ಒಂದು ಪಿಕ್ಚರ್ದು ನಗೋದು, ಒಂದು ಪಿಕ್ಚರ್ದು ಕಿಲಾಡಿದು ತಮಾಷೆ, ಇದೆಲ್ಲ ತೋರಿಸ್ತಾರೆ. ಅದಕ್ಕೆ ಅವೆಲ್ಲ ಸೇರಿಸಿ ಅದಕ್ಕೆ ನಟ ಸಾರ್ವಭೌಮ ಅಂತ ಹೆಸರಿಟ್ಟವ್ರೆ. ಅದಕ್ಕೆ ಡೈರೆಕ್ಷನ್ ಯಾರು ಇಲ್ಲ, ಅದು 101ನೇದಾಗ ಡಾಕ್ಯುಮೆಂಟ್ರಿ. 130ನೇ ಚಿತ್ರ ಯಾವುದು ಪಾಟೀಲ್ ಅವರ? ಆಹೋ ಇವರು ಎಸ್ ಕೆ ಭಗವಾನ್ ತೆರೆ ಡೈರೆಕ್ಷನ್ ಮಾಡಿರುವ 1971ರಲ್ಲಿ ತೆರೆ ಕಂಡ ಸುಂದರ ಸಾಮಾಜಿಕ ಚಿತ್ರ ಕಸ್ತೂರಿ ನಿವಾಸ. ಕಸ್ತೂರಿ ನಿವಾಸ. ಆಡಿಸಿ ನೋಡು, ಬೆಳಿ 3 days ಆಯ್ತು ಉರುಳಿ ನೋಡಿ. ಹೋಗೋದನ್ನ. ಸೂಪರ್, ಥ್ಯಾಂಕ್ ಯು ಪಾಟೀಲ್ ಅವರೇ, thank you. ಸೂಪರ್, ಥ್ಯಾಂಕ್ ಯು. ಚೆನ್ನಾಗಿತ್ತು ನಿಮ್ಮ ಟ್ಯಾಲೆಂಟ್. ಥ್ಯಾಂಕ್ ಯು. ನಿಮ್ಮ ಮೆಮೊರಿಗೆ ಒಂದು ಕ್ಲಾಪ್ಸ್. ಹಾ, ಅಂಬಿಕಮ್ಮ, ಮಜಾ ಟಾಕೀಸ್ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ನಾನು ಬರ್ಬೇಕು ಅಂತ ತುಂಬಾ ನಾನು ಮಾತಾಡಿದ್ನಲ್ವಾ, ನಾನು ಫಸ್ಟ್ ಶೋ ನಾನು ನೋಡಿದ ಆ ತಕ್ಷಣದಿಂದನೇ ನನಗೆ ಒಂದು ಆಸೆ ಇತ್ತು ಈ ಶೋಗೆ ಬರಬೇಕು. ಬಿಕಾಸ್ ಯಾವಾಗ್ಲೂ ನನಗೆ ಕನ್ನಡ ಫಂಕ್ಷನ್, ಕನ್ನಡದವರ ವಿಶೇಷಗಳು ಅದ್ರ ಅಟೆಂಡ್ ಮಾಡೋದು ಕಾರಣಗಳು ಬೇರೆ ಇರಬೇಕು, ನಿಮ್ಗೆ ಗೊತ್ತು. ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಕನ್ನಡ ಫಂಕ್ಷನ್ಸ್ ಬರೋದಂದ್ರೆ. Thank ಸೊ you, ma. ಅದರಲ್ಲಿ Thank ಈ you, sir. ಪ್ರೋಗ್ರಾಮ್ಗೆ ಬಂದಿದ್ದು ತುಂಬಾ ಸಂತೋಷ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು. ನೀವು ನಾನು ಅವಾಗಿಂದ ಒಂದು ಕ್ವಶನ್ ಕೇಳ್ಬೇಕು ಅಂತ ಇದೀನಿ ಹೇಳಿ. ಅಂಬಿಕಾ ಮೇಡಮ್ ಅವ್ರಿಗೆ. ಮೊದಲನೇ ಡೈಲಾಗ್ ನೀವು ಹೊಡೆದ್ರಲ್ಲ ಕನ್ನಡದಲ್ಲಿ, ಹೌದು. ಅದು ಎಷ್ಟು ಕಷ್ಟ ಆಯ್ತು ಆಮೇಲೆ ಹೊಡೆದ್ರಿ ಅಂದ್ರೆ, ಆದ್ರೆ ನನಗೆ ಕುತೂಹಲ, ಅದಾದ್ಮೇಲೆ ಎಷ್ಟು ಕನ್ನಡ ಸಿನಿಮಾ ಮಾಡಿದ್ರಿ ಅಂತ. ಮೋರ್ ದನ್ 40 ಫಿಲ್ಮ್ಸ್ ಮಾಡಿದ್ದೀನಿ. ನೋಡಿ, ಎಕ್ಸ್ಟ್ರಾರ್ಡಿನರಿ ಮಾಡಿದ್ದೀನಿ ನಾನು ಕನ್ನಡ. ಐ ಥಿಂಕ್ 4 to 6 weeks ನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದೆ. ನನಗೆ ಒಂದು ಶೂಟಿಂಗ್ ನಡೀತಾ ಇರುವಾಗ ಆ ಟೈಮ್ ನಲ್ಲಿ ಕನ್ನಡ ಡೈಲಾಗ್ ಬರಲ್ಲಲ್ವಾ. ಸೊ ಏನ್ ಮಾಡ್ತಾರೆ, ಒಬ್ರು ಯೂನಿಟ್ ನಲ್ಲಿ ಇದ್ದೊಬ್ರು, ಕನ್ನಡದಲ್ಲಿ ಕನ್ನಡ ಮಾತಾಡೋ ಹೀರೋಯಿನ್ಸ್ ಎಷ್ಟೋ ಜನಗಳಿದ್ದಾರೆ, ಲ್ಯಾಂಗ್ವೇಜ್ ಬರಲ್ಲ, ಏನು ಬರಲ್ಲ, ಕರ್ಕೊಂಡು ಬಂದಿದ್ದಾರೆ ಎಂದು ಮಾತಾಡಿದ್ರು. ಆದ್ರೆ ನಮ್ಮ So, ಆಸೆ ಏನು ಅಂತಂದ್ರೆ, ಅದೇ ನನಗೆ ಏನೋ ನನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆಗ ಡಿಸೈಡ್ ಮಾಡಿದೆ, ನೆಕ್ಸ್ಟ್ ಶೂಟಿಂಗ್ ಬರುವಾಗ ಕನ್ನಡದಲ್ಲಿ ನಾನು ಮಾತಾಡ್ಲಿಲ್ಲ ಅಂದ್ರೆ ಹಂಗ್ ಮಾತಾಡಿದೆ. ಅಮ್ಮ, ಮಜಾ ಟಾಕೀಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಇಂಡಸ್ಟ್ರಿ ಕಂಡಿರುವಂತಹ ಅತ್ಯಂತ ಟ್ಯಾಲೆಂಟೆಡ್, ಪ್ರತಿಭಾನ್ವಿತ ನಟಿ ನಮ್ಮ ಅಂಬಿಕಾ ಅವರು ಇವತ್ತು ಮಜಾ ಟಾಕೀಸ್ಗೆ ಬಂದ್ರು. ನಿಜವಾಗ್ಲೂ ನಾವೆಲ್ಲರೂ ತುಂಬಾ ಖುಷಿ ಪಟ್ವಿ. ನೀವು ಕೂಡ ಅಷ್ಟೇ ಖುಷಿ ಪಟ್ಟಿದ್ದೀರಾ ಅನ್ನೋ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಗ್ತಾರಿ, ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.